ಓಕೆ, ಈಗ ಉಳಿದಿದ್ದು ಒಂದು ಯಾವುದು ನಮಗೆ ಇಲ್ಲಿ ಮೋಡ್, ಹೌದಲ್ಲ. ಇಲ್ಲಿ ಮೋಡನ್ನ ಅಲ್ಲೂ ಅಷ್ಟೇ ನಮಗೆ ಅನ್ಗ್ರೂಪ್ಡ್ ಡಾಟಾ ಬರುತ್ತೆ, ಗ್ರೂಪ್ಡ್ ಡಾಟಾ ಬರುತ್ತೆ. ಅಲ್ಲಿ ಗ್ರೂಪ್ಡ್ ಡಾಟಾದಲ್ಲಿ ಡಿಸ್ಕ್ರೀಟ್ ಸೀರೀಸ್ ಬರುತ್ತೆ, ಕಂಟಿನ್ಯೂಸ್ ಸೀರೀಸ್ ಬರುತ್ತೆ. ಇಲ್ಲಿ ಅನ್ಗ್ರೂಪ್ಡ್ ಡಾಟಾನಲ್ಲಿ ನಾವು ಡೆಫಿನಿಷನ್ ಆಫ್ ಮೋಡ್ ಏನಿದೆಯೋ ಅದಕ್ಕೆ ಸ್ಟಿಕ್ ಆನ್ ಆಗಬೇಕು. ಅಂದರೆ ಯಾವ ವ್ಯಾಲ್ಯೂ ಕೊಟ್ಟಿರೋ ವೇರಿಯೇಬಲಲ್ಲಿ ಯಾವ ವ್ಯಾಲ್ಯೂ ಹೆಚ್ಚಿಗೆ ಸಾರಿ ರಿಪೀಟ್ ಆಗುತ್ತೋ ಅದನ್ನೇ ಮೋಡ್ ಅಂತ ತೊಗೊಳ್ತೀವಿ. ಈಗ ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ. ಥರ್ಟಿ ಈಗ ಇಲ್ಲಿ ಯಾವುದನ್ನು ನಾವು ತೆಗೆದ್ವಿ, 44 ಇಲ್ಲ, ಹೌದಲ್ಲ. 44 ಇಲ್ಲ, 30 ಬಂತು, ನೆಕ್ಸ್ಟು 40 ಇದೆ, ಹೌದಲ್ಲ. ಇದೇ ಥರ ನಾವು ಮೀಡಿಯನ್ನಲ್ಲಿ ಹೇಗೆ ಅರೇಂಜ್ ಮಾಡ್ಕೊಳ್ತೀವೋ ಅಸೆಂಡಿಂಗ್ ಆರ್ಡ್ರಲ್ಲಿ ಹಾಗೆ ಅರೇಂಜ್ ಮಾಡ್ಕೊಳ್ಳಿ. ಈಗ ನೋಡಿ 30 2 ಸಾರಿ ಬಂತು, ಯಾವುದು ಇನ್ಯಾವುದು ರಿಪೀಟ್ ಆಗಿಲ್ಲ. ಈಗ 30 ರಿಪೀಟ್ ಆಗಿರೋದ್ರಿಂದ ಮೀನ್ಸ್ ಇದು ಹೆಚ್ಚಿಗೆ ಸಾರಿ ರಿಪೀಟ್ ಆಯಿತು, ಇದನ್ನೇ ನಾವು ಮೋಡ್ ಅಂತ ಕನ್ಸಿಡರ್ ಮಾಡ್ತೀವಿ, ಅಷ್ಟೇ, ಸಿಂಪಲ್ಲು. ಇಲ್ಲ, ಈಗ ನಾವು ಇನ್ನೊಂದಷ್ಟು ವ್ಯಾಲ್ಯೂಸ್ ತಗೊಳ್ಳಿ. ಓಕೆ, ಈಗ 25 ನೆಕ್ಸ್ಟು 30 ನೆಕ್ಸ್ಟ್ 40 50. ಈಗ ನೋಡಿ, ಈಗ 30 ರಿಪೀಟ್ ಆಗಿದೆ, 25 ರಿಪೀಟ್ ಆಗಿದೆ. 32 ಟೈಮ್ಸ್ ರಿಪೀಟ್ ಆದರೆ 25 3 ಟೈಮ್ಸ್ ರಿಪೀಟ್ ಆಗಿದೆ. ಆಗ ಎರಡು ವ್ಯಾಲ್ಯೂನೂ ರಿಪೀಟ್ ಆದಾಗ ಯಾವುದು ಹೆಚ್ಚಿಗೆ ಸರಿ ರಿಪೀಟ್ ಆಗಿರುತ್ತೋ ಅದನ್ನು ಮೋಡ್ ಅಂತ ತೊಗೊಳ್ಬೇಕು. ನಾವು ಫಸ್ಟ್ ಏನು ಹೇಳಿದೆ, ಅಲ್ಲಿ 30 ಒಂದೇ ವ್ಯಾಲ್ಯೂ ರಿಪೀಟ್ ಆಗಿದೆ, ಇನ್ಯಾವುದೂ ರಿಪೀಟ್ ಆಗಿರಲಿಲ್ಲ. ಆಗ ಯಾವುದು ರಿಪೀಟ್ ಆಗಿತ್ತೋ ಅದನ್ನೇ ತೊಗೊಂಡ್ವಿ. ಇಲ್ಲಿ ಎರಡು ವ್ಯಾಲ್ಯೂ ರಿಪೀಟ್ ಆಗಿದೆ, 30 ರಿಪೀಟ್ ಆಗಿದೆ, 25 ರಿಪೀಟ್ ಆಗಿದೆ. 32 ಟೈಮ್ಸ್ ರಿಪೀಟ್ ಆದರೆ 25 3 ಟೈಮ್ಸ್ ರಿಪೀಟ್ ಆಗಿದೆ. ಅಂದರೆ 25 ಹೆಚ್ಚಿಗೆ ಸಾರಿ ರಿಪೀಟ್ ಆಯಿತು. ಈಗ 25ನ ಮೋಡ್ ಅಂತ ತೊಗೊಳ್ಬೇಕು, ಇಷ್ಟೇ, ಸಿಂಪಲ್. ನೆಕ್ಸ್ಟು ಡಿಸ್ಕ್ರೀಟ್ ಸೀರೀಸ್ ಬಂದರೆ ಅಲ್ಲಿ ನಿಮಗೆ ಗೊತ್ತಿದೆ ಫ್ರೀಕ್ವೆನ್ಸೀಸ್ ಇರುತ್ತೆ, ಅದರ ಕ್ಲಾಸ್ ಇಂಟರ್ವಲ್ ಇರೋದಿಲ್ಲ. ಅಲ್ಲಿ ನಾವು ಗ್ರೂಪಿಂಗ್ ಟೇಬಲ್ ಮೀನ್ಸ್ ಗ್ರೂಪಿಂಗ್ ಮೆಥಡ್ ಅಂತ ಮಾಡಿಕೊಂಡು ಆ ಮೆಥಡಲ್ಲಿ ನಾವು ಮೋಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಗ್ರೂಪಿಂಗ್ ಮೆಥಡ್ ಅಂತ ಹೇಳಿದ್ರೆ ಅಲ್ಲಿ ನಾವು ಗ್ರೂಪಿಂಗ್ ಟೇಬಲ್ ಅಂತ ಒಂದು ಮಾಡ್ಕೊಳ್ಬೇಕು, ಅನಾಲಿಸಿಸ್ ಟೇಬಲ್ ಅಂತ ಇನ್ನೊಂದು ಮಾಡ್ಕೊಳ್ಬೇಕು. ಇಲ್ಲಿ ಗ್ರೂಪಿಂಗ್ ಟೇಬಲ್ ಅಂತ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ನಿಮಗೆ ಪ್ರಾಬ್ಲಮ್ ಹೀಗೆ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಈಗ ಇಲ್ಲಿ ನಾವು ಗ್ರೂಪಿಂಗ್ ಟೇಬಲ್ ಬಂದರೆ ನಾವು 6 ಕಾಲಮ್ಸನ್ನು ಈ ಫ್ರೀಕ್ವೆನ್ಸೀಸ್ ಏನು ಕೊಟ್ಟಿದೆಯೋ ಅದನ್ನು 6 ಕಾಲಮ್ಸಲ್ಲಿ ಗ್ರೂಪ್ ಮಾಡಬೇಕು. ಅಲ್ಲಿ ಸ್ಟೂಡೆಂಟ್ಸ್ ಕೆಲವು ಸಾರಿ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಈ ವೇರಿಯೇಬಲ್ಸ್ನೇ ಗ್ರೂಪ್ ಮಾಡೋಕ್ಕೆ ಹೊರಡ್ತಾರೆ. ವೇರಿಯೇಬಲ್ಸ್ ಅಲ್ಲ, ನಾವು ಗ್ರೂಪ್ ಮಾಡಬೇಕಾಗಿರೋದು ಫ್ರೀಕ್ವೆನ್ಸೀಸ್ನ. ಈ ಫ್ರೀಕ್ವೆನ್ಸೀಸ್ ಏನಿದೆಯೋ ಇದೇ ಫಸ್ಟ್ ಕಾಲಮ್, ಆಯಿತಾ. ಅಲ್ಲಿ ಗ್ರೂಪಿಂಗ್ ಟೇಬಲ್ ಅಂತ ಹೆಡ್ಡಿಂಗ್ ಕೊಟ್ಕೊಳ್ತೀವಿ. ನೆಕ್ಸ್ಟು ಸೆಕೆಂಡ್ ಕಾಲಮಿಗೆ ಇಲ್ಲಿ ಫಸ್ಟ್ ವ್ಯಾಲ್ಯೂಯಿಂದ ಎರಡು ಗ್ರೂಪ್ ಮಾಡ್ಕೊಂಡು ಹೋಗ್ತೀವಿ ಹೀಗೆ. ಈಗ ಲಾಸ್ಟಲ್ಲಿ ಒಂದು ಉಳಿತು, ಅದನ್ನು ಇಗ್ನೋರ್ ಮಾಡೋದು. ಓಕೆ, ಇದು ಸೆಕೆಂಡ್ ಕಾಲಮಿಗೆ. ನೆಕ್ಸ್ಟ್ ಥರ್ಡ್ ಕಾಲಮಿಗೆ ಬಂದರೆ ಇಲ್ಲೂ ಎರಡು ವ್ಯಾಲ್ಯೂನೇ ನಾವು ಗ್ರೂಪ್ ಮಾಡಬೇಕು, ಆದರೆ ಸ್ಟಾರ್ಟ್ ಮಾಡೋದು ಸೆಕೆಂಡ್ ವ್ಯಾಲ್ಯೂಯಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಇಲ್ಲಿ ಸೆಕೆಂಡ್ ಕಾಲಮಿಗೆ ಎರಡು ವ್ಯಾಲ್ಯೂನೇ ಗ್ರೂಪ್ ಮಾಡ್ತೀವಿ, ಸ್ಟಾರ್ಟ್ ಮಾಡೋದು ಫಸ್ಟ್ ವ್ಯಾಲ್ಯೂಯಿಂದ ಶುರು ಮಾಡ್ತೀವಿ. ಥರ್ಡ್ ಕಾಲಮಿಗೂ ಎರಡು ವ್ಯಾಲ್ಯೂನೇ ಗ್ರೂಪ್ ಮಾಡ್ತೀವಿ, ಆದರೆ ಸ್ಟಾರ್ಟ್ ಮಾಡೋದು ಸೆಕೆಂಡ್ ವ್ಯಾಲ್ಯೂಯಿಂದ ಸ್ಟಾರ್ಟ್ ಮಾಡ್ತೀವಿ.
ಓಕೆ, ಇದು ಥರ್ಡ್ ಕಾಲಮ್ ಆಯಿತು. ಫೋರ್ತ್ ಕಾಲಮ್, ಫಿಫ್ತ್ ಕಾಲಮ್, ಸಿಕ್ಸ್ತ್ ಕಾಲಮ್, ಈ ಮೂರು ಕಾಲಮಿಗೆ ನಾವು ಮೂರು ವ್ಯಾಲ್ಯೂನ ಗ್ರೂಪ್ ಮಾಡ್ತಾ ಹೋಗಬೇಕು. ಈ ಫೋರ್ತ್ ಕಾಲಮಿಗೆ ಫಸ್ಟ್ ವ್ಯಾಲ್ಯೂಯಿಂದ ಸ್ಟಾರ್ಟ್ ಮಾಡಿ ಮೂರು ನಾವು ಗ್ರೂಪ್ ಮಾಡಬೇಕು. ಈಗ ಲಾಸ್ಟಲ್ಲಿ ಒಂದು ಉಳ್ಕೊಳ್ತು, ನಮಗೆ ಮೂರೇ ಗ್ರೂಪ್ ಮಾಡಬೇಕು, ಹಾಗಾಗಿ ಲಾಸ್ಟ್ ಒಂದು ಬಿಟ್ಟುಬಿಡಿ. ಓಕೆ, ಈಗ ಫಿಫ್ತ್ ಕಾಲಮಿಗೆ ಬಂದರೆ ನಾವು ಮೂರೇ ಗ್ರೂಪ್ ಮಾಡಬೇಕು, ಆದರೆ ಸೆಕೆಂಡ್ ವ್ಯಾಲ್ಯೂಯಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಸಿಕ್ಸ್ತ್ ಕಾಲಮಿಗೆ ಬಂದರೆ ಇಲ್ಲೂ ಮೂರು ವ್ಯಾಲ್ಯೂನೇ ಗ್ರೂಪ್ ಮಾಡಬೇಕು. ನಾವು ಸ್ಟಾರ್ಟ್ ಮಾಡೋದು ಥರ್ಡ್ ವ್ಯಾಲ್ಯೂಯಿಂದ ಮಾಡ್ತೀವಿ. ಹೀಗೆ ಒಂದೇ ಬಂತಲ್ಲ ಅಂದರೆ ಯೂಸ್ವಲ್ಲಾಗಿ ಗ್ರೂಪಿಂಗ್ ಮೆಥಡಲ್ಲಿ ನಿಮಗೆ ಒಂದು 10 ವೇರಿಯಬಲ್ಸ್ ವ್ಯಾಲ್ಯೂಸ್ನಾರು ಕೊಟ್ಟಿರ್ತಾರೆ, ಹಾಗಾಗಿ ನಿಮಗೆ ಅಟ್ಲೀಸ್ಟ್ 2 ಬರೋ ಥರ ಇರುತ್ತೆ. ಈಗ ಲಾಸ್ಟಲ್ಲಿ 2 ಉಳಿತು, ಅಕಸ್ಮಾತ್ ಇಷ್ಟೇ ಕೊಟ್ಟಿದ್ರು ಲಾಸ್ಟಲ್ಲಿ 2 ಉಳಿತು, ಬಿಟ್ಬಿಡಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದು ಗ್ರೂಪಿಂಗ್ ಟೇಬಲ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈಗ ಪ್ರತಿ ಕಾಲಮಲ್ಲೂ ಹೈಯೆಸ್ಟ್ ವ್ಯಾಲ್ಯೂ ಯಾವುದಿದೆ ಅದನ್ನು ನೀವು ರೌಂಡ್ ಆಫ್ ಮಾಡ್ಕೊಂಡು ಹೋಗಿ. ಹೈಯೆಸ್ಟ್ ವ್ಯಾಲ್ಯೂನ ರೌಂಡ್ ಆಫ್ ಮಾಡ್ಕೊಂಡ್ಮೇಲೆ ಕರೆಸ್ಪಾಂಡಿಂಗ್ ವೇರಿಯೇಬಲ್ಸ್ ಅದರ ಪ್ರತಿ ಕಾಲಮ್ದು ಹೈಯೆಸ್ಟ್ ವ್ಯಾಲ್ಯೂದು ಕರೆಸ್ಪಾಂಡಿಂಗ್ ವೇರಿಯೇಬಲ್ ಯಾವುದು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಆಗ ಈಗ ನಮಗೆ ಒಂದು ಹೈಯೆಸ್ಟ್ ವ್ಯಾಲ್ಯೂ ನಮಗೆ ಇಲ್ಲಿ 15ಇಂದ ಒಂದು 30ವರೆಗೆ ಸಿಕ್ತು ಅಂತ ಇಟ್ಕೊಳ್ಳಿ ವೇರಿಯೇಬಲ್ಸು. ಇದನ್ನು ಅನಾಲಿಸಿಸ್ ಟೇಬಲ್ಗೆ ತೊಗೊಳ್ತೀವಿ. ಅನಾಲಿಸಿಸ್ ಟೇಬಲ್ಲಿಗೆ ಕಾಲಮ್ಸಿಗೆ ಅಂದರೆ ಕ್ಯಾಪ್ಷನ್ಸ್ ಈ ವೇರಿಯೇಬಲ್ಸ್ ತೊಗೊಳ್ತೀವಿ. ಸ್ಟಬ್ಸ್ ಅಂದರೆ ರೋಸಿಗೆ ಫಸ್ಟ್ ಕಾಲಮ್, ರೋಸ್ದು ಹೆಡ್ಡಿಂಗ್ಗೆ ಸ್ಟಬ್ಸ್ ಅಂತೀವಿ, ಅದನ್ನ ಫಸ್ಟ್ ಕಾಲಮಲ್ಲಿ ತೊಗೊಳ್ತೀವಿ. ಅದನ್ನು ಯಾವ್ದು ತೊಗೊಳ್ತೀವಿ ನಾವು? ಈ ಕಾಲಮ್ಸ್ ತೊಗೊಳ್ತೀವಿ, ಹೌದಲ್ಲ? ಈ ಕಾಲಮ್ಸ್ ತೊಗೊಂಡು 1ಇಂದ 6ವರೆಗೂ ತೊಗೊಂಡು ಲಾಸ್ಟಲ್ಲಿ ಟೋಟಲ್ ತೊಗೊಳ್ತೀವಿ. ಈಗ ನಾವೇನು ಮಾಡಬೇಕು, ಪ್ರತಿ ಕಾಲಮ್ದು ಹೈಯೆಸ್ಟ್ ವ್ಯಾಲ್ಯೂ ಏನಿದೆಯೋ ಅದರದ್ದು ಕರೆಸ್ಪಾಂಡಿಂಗ್ ವೇರಿಯೇಬಲ್ ಏನಿದೆಯೋ ಅದನ್ನು ಇಲ್ಲಿ ಕ್ಯಾಪ್ಷನಲ್ಲಿ ತೊಗೊಂಡಿರ್ತೀವಲ್ಲ, ಕಾಲಮ್ ವೈಸ್ ಅದ್ರ ಕೆಳಗಡೆ ಹೈಯೆಸ್ಟ್ ವ್ಯಾಲ್ಯೂದು ವೇರಿಯೇಬಲ್ಗೆ ಟ್ಯಾಲಿ ಬಾರ್ ಹಾಕ್ತಾ ಬರಬೇಕು. ಲಾಸ್ಟಲ್ಲಿ ಟೋಟಲ್ ತೊಗೊಂಡ್ರೆ ಯಾವುದು ವ್ಯಾಲ್ಯೂ ಯಾವ ಕಾಲಮ್ ಯಾವುದು ವೇರಿಯೇಬಲ್ ಟೋಟಲ್ ಹೆಚ್ಚಿಗೆ ಇರುತ್ತೋ ಅದೇ ಮೋಡ್ ಆಗುತ್ತೆ ಡಿಸ್ಕ್ರೀಟ್ ಸೀರೀಸಲ್ಲಿ. ಓಕೆ, ಇಲ್ಲಿ ವೇರಿಯೇಬಲ್ ಇರುತ್ತೆ, ಇಲ್ಲಿ ಟೋಟಲ್ ಇರುತ್ತೆ. ಈ ಟೋಟಲ್ ಯಾವುದು ಹೆಚ್ಚಿಗೆ ಇರುತ್ತೋ ಅದ್ರದ್ದು ಕರೆಸ್ಪಾಂಡಿಂಗ್ ಇಲ್ಲಿ ಇದು ಗ್ರೂಪಿಂಗ್ ಟೇಬಲ್, ಇದು ಅಲ್ಲಿ ಅನಾಲಿಸಿಸ್ ಟೇಬಲ್ಲಿ ಈ ಜಾಗದಲ್ಲಿ ವೇರಿಯೇಬಲ್ಸ್ ಇರುತ್ತೆ ನಿಮಗೆ. ಓಕೆ, ಈಗ ಇಲ್ಲಿ 15 to 30 ಅಂದರೆ ಇಲ್ಲಿ 15, 20, 25, 30 ಹೀಗೆ ಬರುತ್ತೆ. ಇಲ್ಲಿ 1, 2, 3, 4, 5, 6 ಹೀಗೆ ಬರುತ್ತೆ. ಇಲ್ಲಿ ಟೋಟಲ್ ಬರುತ್ತೆ. ಇಲ್ಲಿ ಕರೆಸ್ಪಾಂಡಿಂಗ್ ಟು ಈಗ 20 ಹೈಯೆಸ್ಟ್ ಇದೆ, ಇದು ಫಸ್ಟ್ ಕಾಲಮ್ದು, ಫಸ್ಟ್ ಕಾಲಮ್ 20 ಕೆಳಗಡೆ ಒಂದು ಟ್ಯಾಲಿ ಬಾರ್ ಹಾಕಿದೆ. ಹೀಗೆ ಇದು ಫಸ್ಟ್ ಕಾಲಮಿಗೆ ಒಂದೇ ಟ್ಯಾಲಿ ಬಾರ್ ಬರುತ್ತೆ. ಸೆಕೆಂಡ್ ಆ್ಯಂಡ್ ಥರ್ಡ್ ಕಾಲಮಿಗೆ ನಮಗೆ ಎರಡೆರಡು ಗ್ರೂಪ್ ಮಾಡಿರ್ತೀವಿ, ಆಗ ಎರಡೆರಡು ವೇರಿಯೇಬಲ್ ಸಿಗುತ್ತೆ. ಓಕೆ, ಆಗ ಸೆಕೆಂಡ್ ಆ್ಯಂಡ್ ಥರ್ಡ್ ಕಾಲಮಿಗೆ ನಮಗೆ ಎರಡೆರಡು ಟ್ಯಾಲಿ ಬಾರ್ಸ್ ಬರುತ್ತೆ. ಫೋರ್ತ್, ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಕಾಲಮಿಗೆ ಬಂದರೆ ನಮಗೆ ಮೂರು ವೇರಿಯೇಬಲ್ ಕೆಳಗಡೆ ಟ್ಯಾಲಿ ಬಾರ್ಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಯಾವುದು ಟೋಟಲ್ ಹೆಚ್ಚಿಗೆ ಇದೆಯೋ, ಈಗ ಟೋಟಲ್ ಇನ್ ಕೇಸ್ 25 ಇದು ಟೋಟಲ್ಲು ಎಲ್ಲವನ್ನೂ ಇಲ್ಲಿ ಟೋಟಲ್ ಇಲ್ಲಿ 1, ಇಲ್ಲಿ 2 ಬಂತು, ಇಲ್ಲಿ 3 ಬಂತು, ಇಲ್ಲಿ 5 ಬಂತು, ಇಲ್ಲಿ ಮತ್ತೆ 2 ಬಂತು ಅಂತ ಹೇಳಿದ್ರೆ ಹೈಯೆಸ್ಟ್ ಟೋಟಲ್ ಇದು ಕರೆಸ್ಪಾಂಡಿಂಗ್ ವೇರಿಯೇಬಲ್ ಯಾವುದು, ಇದನ್ನ ಮೋಡ್ ಅಂತ ಹೇಳ್ತೀವಿ. ಓಕೆ, ಡಿಸ್ಕ್ರೀಟ್ ಸೀರೀಸಲ್ಲಿ. ಕಂಟಿನ್ಯೂಸ್ ಸೀರೀಸಿಗೆ ಬಂದರೆ ಅಲ್ಲಿ ನಾವು ಈಗ ಕಂಟಿನ್ಯೂಸ್ ಸೀರೀಸ್ ಅಂದರೆ ಹೇಗಾಗುತ್ತೆ, ಇಲ್ಲಿ 0 to 5, 5 to 10, 10 to 15, 15 to 20, 20 to 25, 25 to 30, 30 to 35 ಹೀಗೆ ಇರುತ್ತಲ್ಲ. ಇಲ್ಲಿ ನಾವಿಲ್ಲಿ ಏನೂ ಎಕ್ಸ್ಟ್ರಾ ಕಾಲಮ್ ತೊಗೊಳ್ಳೋಂಗಿಲ್ಲ. ಇಲ್ಲಿ ಏನು ಮಾಡಬೇಕು, ನಾನು ನಿಮಗೆ ಅರ್ಥಮೆಟಿಕ್ ಮೀನಲ್ಲಿ ಏನು ಹೇಳಿದೆ, ಅಸ್ಯೂಮ್ ಮೀನನ್ನು ನಾವು ಕರೆಸ್ಪಾಂಡಿಂಗ್ ಟು ಹೈಯೆಸ್ಟ್ ಫ್ರೀಕ್ವೆನ್ಸಿನೇ ತೊಗೊಳ್ಬೇಕಂತ ಏನಿಲ್ಲ, ಯಾವುದಾದ್ರೂ ತೊಗೊಳ್ಬೋದು. ಆದರೆ ಇಲ್ಲಿ ದೆರ್ ಇಸ್ ಎ ರೂಲ್, ಅದನ್ನು ನಾವು ರಿಜಿಡ್ಡಾಗಿ ಫಾಲೋ ಮಾಡಬೇಕು. ನಾವೇನು ಹೇಳ್ತೀವಿ, ಮೋಡಲ್ ಕ್ಲಾಸ್ ಅಕ್ಕಸ್ ಕರೆಸ್ಪಾಂಡಿಂಗ್ ಟು ದ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನಿದೆಯೋ ಅದು ಕರೆಸ್ಪಾಂಡಿಂಗ್ ಕ್ಲಾಸ್ ಏನಿದೆಯೋ ಅದೇ ಮೋಡಲ್ ಕ್ಲಾಸ್ ಆಗಿ ತಗೊಳ್ಬೇಕು. ಓಕೆ, ಈಗ ಇಲ್ಲಿ 20 ಹೈಯೆಸ್ಟ್ ಫ್ರೀಕ್ವೆನ್ಸಿ, ಆಗ ಮೋಡಲ್ ಕ್ಲಾಸು
ಇದು 15 to 20 ಆಗುತ್ತೆ. ಲೋಯೆಸ್ಟ್ ವ್ಯಾಲ್ಯೂ ಲೋಯರ್ L1 ಆ್ಯಂಡ್ ಹೈಯೆಸ್ಟ್ ವ್ಯಾಲ್ಯೂ L2. ಇದನ್ನು F1 ಅಂದರೆ ಫ್ರೀಕ್ವೆನ್ಸಿ ಆಫ್ ಮೋಡಲ್ ಕ್ಲಾಸ್ ಅಂತೀವಿ. F0 ಅಂದರೆ ಫ್ರೀಕ್ವೆನ್ಸಿ ಆಫ್ ಪ್ರಿಸೀಡಿಂಗ್ ಕ್ಲಾಸ್ ಆಫ್ ಮೋಡಲ್ ಕ್ಲಾಸ್ ಆ್ಯಂಡ್ F2 ಫ್ರೀಕ್ವೆನ್ಸಿ ಆಫ್ ಸಕ್ಸೀಡಿಂಗ್ ಕ್ಲಾಸ್ ಆಫ್ ಮೋಡಲ್ ಕ್ಲಾಸ್. ನೆಕ್ಸ್ಟು ನಿಮಗೆ ಫಾರ್ಮುಲಾ ಗೊತ್ತಿದೆ. ಕಂಟಿನ್ಯೂಸ್ ಸೀರೀಸ್ Z equals L1 plus F1 minus F0 divided by 2F1 minus F0 minus F2 into L2 minus L. ಇಲ್ಲಿ ಇಷ್ಟು ಇನ್ಫಾರ್ಮೇಷನ್ ಫಾರ್ಮುಲಾಗೆ ಬೇಕಾಗಿರೋ ಇನ್ಫಾರ್ಮೇಷನ್ ನಮಗೆ ಇಲ್ಲೇ ಸಿಕ್ಕಿದೆ. ಇಲ್ಲಿ ಒಂದು ನೀವು ಕೇರ್ಫುಲ್ ಆಗಿರಬೇಕು. -F1 -F2 ಅಂದರೆ ಎರಡರದ್ದನ್ನು ನೀವು ಸಮ್ ಟೋಟಲ್ ತೊಗೊಳ್ಬೇಕು, ಆದರೆ ಸೈನು ಮೈನಸ್ಸೇ ಇರುತ್ತೆ. ಇಲ್ಲಿ 2F1 ಅಂತ ಹೇಳಿದ್ರೆ 2 into F1 ಇದರದ್ದು ಸೈನ್ ಯಾವಾಗಲೂ ಪ್ಲಸ್ ಇರುತ್ತೆ. ಹಾಗಾಗಿ ಇದು 2F1 ಏನು ನಿಮಗೆ ಬರುತ್ತೋ ವ್ಯಾಲ್ಯೂ, ಅದರಿಂದ ಇವೆರಡದ್ದು ಸಮ್ಮನ್ನು ನೀವು ಡಿಡಕ್ಟ್ ಮಾಡ್ಕೋಬೇಕು, ಸಬ್ಟ್ರಾಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು ನಿಮಗೆ ಫಾರ್ಮುಲಾ ಅಪ್ಲೈ ಮಾಡೋದು ನಿಮಗೆ ಗೊತ್ತಿದೆ. ಓಕೆ, ಇದು ಕಂಟಿನ್ಯೂಸ್ ಸೀರೀಸ್. ಇಲ್ಲಿ ಇನ್ನೊಂದು ಥರ ಕೇಳ್ಬೋದು. ಅಲ್ಲಿ ಏನು ಕೇಳದೆ ಇದ್ದರೆ ನೀವು ಡೈರೆಕ್ಟಾಗಿ ಹೀಗೆ ಈ ಮೆಥಡನ್ನು ಫಾಲೋ ಮಾಡ್ಬೋದು. ಓಕೆ, ಇಲ್ಲ ಅದನ್ನು ಕಂಟಿನ್ಯೂಸ್ ಸೀರೀಸ್ ಕೊಟ್ಟಿರುತ್ತೆ, ಕ್ಲಾಸ್ ಇಂಟರ್ವಲ್ಲು ಕೊಟ್ಟಿದೆ, ಫ್ರೀಕ್ವೆನ್ಸಿನೂ ಕೊಟ್ಟಿದೆ. ಅದನ್ನು ಕ್ಯಾಲ್ಕುಲೇಟ್ ಮೋಡ್ ಬೈ ಗ್ರೂಪಿಂಗ್ ಮೆಥಡ್ ಅಂತ ಸ್ಪೆಸಿಫಿಕ್ಕಾಗಿ ಕೇಳಿದ್ರೆ, ಆಗ ನೀವು ಡಿಸ್ಕ್ರೀಟ್ ಸೀರೀಸ್ನಲ್ಲಿ ಏನು ನಾವು ಗ್ರೂಪಿಂಗ್ ಟೇಬಲ್ ಮತ್ತು ಅನಾಲಿಸಿಸ್ ಟೇಬಲ್ ಮಾಡ್ತೀವೋ ಸೇಮ್ ಟೇಬಲ್ಸ್ ಇಲ್ಲೂ ಮಾಡಬೇಕು. ಓನ್ಲಿ ಡಿಫ್ರೆನ್ಸ್ ಅಂದರೆ ಅಲ್ಲಿ ಗ್ರೂಪಿಂಗ್ ಟೇಬಲ್ಲು ಸೇಮ್ ಅದೇ ಬರುತ್ತೆ. ಫಸ್ಟ್ ಇಲ್ಲಿ ಯಾಕೆ ಅಂದರೆ ಇಲ್ಲಿ ನಿಮಗೆ ಈ ವೇರಿಯೇಬಲ್ಸ್ ನಥಿಂಗ್ ಟು ಡೂ ವಿತ್ ದ ವೇರಿಯೇಬಲ್ಸ್ ಇನ್ ದ ಗ್ರೂಪಿಂಗ್ ಟೇಬಲ್, ಹೌದಲ್ಲ. ಎಫ್ ಏನು ಇದೆಯೋ ಫ್ರೀಕ್ವೆನ್ಸಿ ಇರೋದೆ ಫಸ್ಟ್ ಕಾಲಮ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ ಅಲ್ಲಿ ಹೀಗೆ ಗ್ರೂಪ್ ಫ್ರೀಕ್ವೆನ್ಸೀಸನ್ನ ಗ್ರೂಪ್ ಮಾಡ್ಕೊಂಡು ತೊಗೊಳ್ಳೋದು ಗೊತ್ತು ಈಗ. ನೆಕ್ಸ್ಟು ನಮಗೆ ಡಿಫ್ರೆನ್ಸ್ ಬರೋದು ಎಲ್ಲಿ ಅಂದರೆ ಅನಾಲಿಸಿಸ್ ಟೇಬಲಲ್ಲಿ ಡಿಸ್ಕ್ರೀಟ್ ಸೀರೀಸಲ್ಲಿ ಏನು ಮಾಡ್ತೀವಿ, ನಮಗೆ ಹೀಗೆ ಸಿಂಗಲ್ ವ್ಯಾಲ್ಯೂಸ್ ಬರುತ್ತೆ ವೇರಿಯೇಬಲ್ಸ್, ಇಲ್ಲಿ ಗ್ರೂಪ್ಸ್ ಬರುತ್ತೆ. ಇಲ್ಲೂ ಅಲ್ಲಿ ಥರನೇ ಪ್ರತಿ ಕಾಲಮಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವುದಿದೆ 1 to 6 ಅದರದ್ದು ಕರಸ್ಪಾಂಡಿಂಗ್ ಇಲ್ಲಿ ವೇರಿಯೇಬಲ್ ಕ್ಲಾಸ್ ಅಷ್ಟೇ. ಅಲ್ಲಿ ವೇರಿಯೇಬಲ್ ವ್ಯಾಲ್ಯೂ ಇರುತ್ತೆ, ಇಲ್ಲಿ ವೇರಿಯೇಬಲ್ ಕ್ಲಾಸ್ ಯಾವುದಿದೆ ಅಲ್ಲಿ ಥರನೇ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ನೆಕ್ಸ್ಟ್ ಕ್ಯಾಪ್ಷನ್ನಲ್ಲಿ ವೇರಿಯೇಬಲಲ್ಲಿ ನಮಗೆ ಹೀಗೆ ಅಲ್ಲಿ 10, 15, 20, 25 ಬದಲಾಗಿ 5 to 10, 10 to 15, 15 to 20, 20 to 25 ಹೀಗೆ ಬರುತ್ತೆ. ಓಕೆ, ನೆಕ್ಸ್ಟು ಅಲ್ಲಿ ಥರನೇ ಇಲ್ಲೂ ಟ್ಯಾಲಿಬಾಸ್ ಹಾಕ್ಕೊಂಡು ಹೋಗ್ತೀವಿ ಗ್ರೂಪಿಂಗ್ನ ಅನಾಲಿಸಿಸ್ ಟೇಬಲಲ್ಲಿ. ಕರಸ್ಪಾಂಡಿಂಗ್ ಟು ಈಗ ಫಸ್ಟ್ ಕಾಲಮ್ ಅಂದರೆ ಈ 20ದು ಕರಸ್ಪಾಂಡಿಂಗ್ ವೇರಿಯೇಬಲ್ ಯಾವುದು ಕ್ಲಾಸು 15 to 20 ಕೆಳಗಡೆ ಹಾಕ್ತೀವಿ. ಓಕೆ, ಹಾಗೆ ಎಲ್ಲ ಕಾಲಮ್ದೂ ಯಾವುದು ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೋ ಅದ್ರ ಕರಸ್ಪಾಂಡಿಂಗ್ ಕ್ಲಾಸಸ್ ಕೆಳಗಡೆ ಟ್ಯಾಲಿಬಾಸ್ ಹಾಕ್ಕೊಂಡು ಹೋಗ್ತೀವಿ. ಯಾವುದು ಟೋಟಲ್ ಹೆಚ್ಚಿಗೆ ಇರುತ್ತೆ, ಯಾವುದು ಕ್ಲಾಸ್ ಇಲ್ಲಿ ಟೋಟಲ್ ತೊಗೊಳ್ತೀವಲ್ಲ, ಯಾವ ಕ್ಲಾಸ್ದು ಟೋಟಲ್ ಹೆಚ್ಚಿಗೆ ಇರುತ್ತೋ ಕರಸ್ಪಾಂಡಿಂಗ್ ಇಲ್ಲಿ ಕ್ಲಾಸ್ ಯಾವುದು ಅಂತ ನೋಡ್ಕೊಳ್ತೀವಿ. ಅಲ್ಲಿ ವ್ಯಾಲ್ಯೂ ಯಾವುದು ಅಂತ ನೋಡಿ ಅದನ್ನೇ ಮೋಡ್ ತೊಗೊಳ್ತೀವಿ. ಇಲ್ಲಿ ಯಾವ ಕ್ಲಾಸ್ ಒಂದು ಕ್ಲಾಸ್ ಸಿಗುತ್ತೆ ಇಲ್ಲಿ ನಮಗೆ, ಆ ಕ್ಲಾಸು ಮೋಡ್ ಆಗೋದಿಲ್ಲ, ಅದು ಮೋಡಲ್ ಕ್ಲಾಸ್ ಆಗುತ್ತೆ. ಆಗ ಅದನ್ನು ಮೋಡಲ್ ಕ್ಲಾಸ್ ಇಟ್ಕೊಂಡು ಎಗೈನ್ ಇಲ್ಲಿ ಫಾರ್ಮುಲಾದಲ್ಲಿ ಆ ಮೋಡಲ್ ಕ್ಲಾಸ್ದು ಫ್ರೀಕ್ವೆನ್ಸಿ ಏನಿದೆ ತೊಗೊಳ್ಬೇಕು, ಅದು F1 ಆಗುತ್ತೆ. ಆ ಮೋಡಲ್ ಕ್ಲಾಸ್ ಪ್ರಿಸೀಡಿಂಗ್ದು ಫ್ರೀಕ್ವೆನ್ಸಿ F0, ಸಕ್ಸೀಡಿಂಗ್ ಕ್ಲಾಸ್ ಫ್ರೀಕ್ವೆನ್ಸಿ F2. ಇದೇ ಮತ್ತು ಇಲ್ಲಿಗೆ ಬರಬೇಕು. ಅಗೇನ್ ಸೇಮ್ ಇದೇ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಇಲ್ಲಿ ಡಿಫ್ರೆನ್ಸ್ ಏನಂದರೆ ಗ್ರೂಪಿಂಗ್ ಮೆಥಡ್ ಡೈರೆಕ್ಟ್ ಮೆಥಡ್ಗೆ ಇಲ್ಲಿ ಡೈರೆಕ್ಟಾಗಿ ಕರಸ್ಪಾಂಡಿಂಗ್ ಟು ಹೈಯೆಸ್ಟ್ ಫ್ರೀಕ್ವೆನ್ಸಿ ಮೋಡಲ್ ಕ್ಲಾಸ್ ತೊಗೊಳ್ತೀವಿ. ಅಲ್ಲಿ ಗ್ರೂಪಿಂಗ್ ಟೇಬಲ್ ಅನಾಲಿಸಿಸ್ ಟೇಬಲ್ ಮಾಡಿ ಅನಾಲಿಸಿಸ್ ಟೇಬಲಲ್ಲಿ ಯಾವುದು ಹೈಯೆಸ್ಟು ಟೋಟಲ್ ಯಾವ ಕ್ಲಾಸ್ದು ಟೋಟಲ್ ಇರುತ್ತೋ ಆ ಕ್ಲಾಸ್ದನ್ನ ನಾವು ಮೋಡಲ್ ಕ್ಲಾಸ್ ಅಂತ ತೊಗೊಳ್ತೀವಿ. ಇಷ್ಟೇ ಡಿಫ್ರೆನ್ಸ್. ಓಕೆ, ದಿಸ್ ಈಸ್ ರಿಗಾರ್ಡಿಂಗ್ ದಿ ಮೋಡ್. ಈಗ ಇಲ್ಲಿ ನಾನು ಹೇಳಿದೆ ಮೀಡಿಯನ್ನಲ್ಲಿ ನಾವು ಯಾವ ವ್ಯಾಲ್ಯೂನಾದರೂ ಅಮಾಂಗ್ ದ ವೇರಿಯೇಬಲ್ಸ್ ಅಸ್ಯೂಮ್ ಮೀನ್ ಆಗಿ ತೊಗೊಳ್ಬೋದು. ಇಲ್ಲಿ ಇನ್ ಕೇಸ್ ಆಫ್ ಕಂಟಿನ್ಯೂಸ್ ಸೀರೀಸ್ ಬಂದರೆ ಮಿಡ್ ವ್ಯಾಲ್ಯೂ ತೊಗೊಳ್ತೀವಿ, ಅದರಲ್ಲ ಅಬ್ಸ್ಯೂಮ್ ಮೀನ್ ಮಿಡ್ ವ್ಯಾಲ್ಯೂದಲ್ಲಿ ಯಾವುದಾದ್ರೂ ಅಸ್ಯೂಮ್ ಮೀನ್ ತೊಗೊಳ್ಬೋದು. ಆದರೆ ಇಲ್ಲಿ ಮೋಡಿಗೆ ಬಂದಾಗ ಮೋಡಲ್ ಕ್ಲಾಸನ್ನು ನಾವು ಕರಸ್ಪಾಂಡಿಂಗ್ ಟು ಹೈಯೆಸ್ಟ್ ಫ್ರೀಕ್ವೆನ್ಸಿನೇ ತೊಗೊಳ್ಬೇಕು, ಹೌದಲ್ಲ. ಈಗ ಇನ್ ಕೇಸ್ ಇಲ್ಲಿ
ನಮಗೆ ಪ್ರಾಬ್ಲಮಲ್ಲಿ ಹೀಗೆ ಫ್ರೀಕ್ವೆನ್ಸೀಸ್ ಇತ್ತು ಅಂತ ಇಟ್ಕೊಳ್ಳಿ. ಇಲ್ಲೂ 20ನೇ ಇತ್ತು, ಇಲ್ಲೂ 20 ಇದೆ, ಇಲ್ಲೂ 20 ಇದೆ. ಇದೇ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಅದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಆಗಿಲ್ಲದಿದ್ದರೆ ತೊಂದರೆ ಇಲ್ಲ. ಬೇರೆ ವ್ಯಾಲ್ಯೂಸ್ ಆಫ್ ಫ್ರೀಕ್ವೆನ್ಸಿ ರಿಪೀಟ್ ಆಗಿದ್ದಿದ್ದರೆ ತೊಂದರೆ ಇಲ್ಲ. ಈಗ ಇಲ್ಲೂ 5 ಇದೆ, ಇಲ್ಲೂ 5 ಇದೆ, ಅದೇನು ಡಸಂಟ್ ಮ್ಯಾಟರ್, ಅದೇನು ತೊಂದರೆ ಇಲ್ಲ. ಆದರೆ ನಮಗೆ ಮೋಡಲ್ ಕ್ಲಾಸ್ ಯಾವ್ದು ತೊಗೊಳ್ಬೇಕು, ಕರಸ್ಪಾಂಡಿಂಗ್ ಟು ಹೈಯೆಸ್ಟ್ ಫ್ರೀಕ್ವೆನ್ಸಿ. ಆದರೆ ಇಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ 20, ಅದು ರಿಪೀಟ್ ಆಗಿದೆ. ಈಗ ನಮಗೆ ಪ್ರಾಬ್ಲಮ್ ಬರೋದು ಎಲ್ಲಿ? ಈಗ ನಮಗೆ ಡೌಟು, ಈಗ 10 to 15 ಮೋಡಲ್ ಕ್ಲಾಸ್ ತೊಗೊಳ್ಬೇಕು, ಇಲ್ಲ 15 to 20 ಮೋಡಲ್ ಕ್ಲಾಸ್ ತೊಗೊಳ್ಬೇಕಾ? ಇದನ್ನು ತೊಗೊಂಡ್ರೆ ನಮಗೊಂದು ಆನ್ಸರ್ ಬರುತ್ತೆ, ಇದನ್ನು ತೊಗೊಂಡ್ರೆ ಇನ್ನೊಂದು ಆನ್ಸರ್ ಬರುತ್ತೆ, ಹೌದಲ್ಲ? ಈ ಥರ ಆದಾಗ ಇದನ್ನು ನಾವು ಇಲ್ ಡಿಫೈನ್ಡ್ ಮೋಡ್ ಅಂತ ಹೇಳ್ತೀವಿ, ಅಥವಾ ಎಂಫರಿಕಲ್ ಮೋಡ್ ಅಂತ ಹೇಳ್ತೀವಿ. ಯಾಕೆಂದರೆ ಇಲ್ಲಿ ಈಗ ಮೋಡನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಇನ್ನೊಂದು ಫಾರ್ಮುಲಾ, ದಟ್ ಈಸ್ ಎಂಫರಿಕಲ್ ಬೇಸ್ಡ್ ಫಾರ್ಮುಲಾ ನಾವು ಅಪ್ಲೈ ಮಾಡ್ತೀವಿ. ಅದಕ್ಕೆ ನಾವು ಎಂಫರಿಕಲ್ ಮೋಡ್ ಅಂತಲೂ ಹೇಳ್ತೀವಿ, ಆಯಿತಲ್ಲ? ಇಂಥ ಕೇಸಲ್ಲಿ ಏನು ಮಾಡಬೇಕು ಅಂದರೆ ನಾವು ಈ ಫಾರ್ಮುಲಾ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ನಿಮಗೆ ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್ ಆನ್ ಆವ್ರೇಜಸ್ಸಲ್ಲಿ ರಿಲೇಷನ್ ಬಿಟ್ವೀನ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಅಂತ ಒಂದು ಟಾಪಿಕ್ ತೊಗೊಂಡಿದ್ದೀನಿ. ಅಲ್ಲಿ ನಿಮಗೆ ರಿಲೇಷನ್ ಬಿಟ್ವೀನ್ ಮೀನ್, ಮೀಡಿಯನ್, ಮೋಡಲ್ಲಿ ಏನು ಹೇಳುತ್ತೆ? ದಿ ಡಿಫ್ರೆನ್ಸ್ ಬಿಟ್ವೀನ್ ಮೀನ್ ಆ್ಯಂಡ್ ಮೋಡ್ ಈಸ್ ಈಕ್ವಲ್ ಟು 3 times ದ ಡಿಫ್ರೆನ್ಸ್ ಬಿಟ್ವೀನ್ ಮೀನ್ ಆ್ಯಂಡ್ ಮೀಡಿಯನ್. ಹೌದಾ? ಇದು ರಿಲೇಷನ್ ಬಿಟ್ವೀನ್ ಮೀನ್, ಮೋಡ್ ಆ್ಯಂಡ್ ಮೀಡಿಯನ್. ಡಿಫ್ರೆನ್ಸ್ ಬಿಟ್ವೀನ್ ಮೀನ್ ಆ್ಯಂಡ್ ಮೋಡ್ ಈಸ್ ಈಕ್ವಲ್ ಟು 3 times ದ ಡಿಫ್ರೆನ್ಸ್ ಬಿಟ್ವೀನ್ ಮೀನ್ ಆ್ಯಂಡ್ ಮೀಡಿಯನ್. ಈ ಫಾರ್ಮುಲಾ ನಾವು ಇಲ್ಲಿ ಅವರು ಮೋಡೇ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರು, ನಾವು ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಆಗ ನಾವು ಮೀನ್ ಮತ್ತು ಮೀಡಿಯನ್ನ ಆ್ಯಸ್ ಯೂಸ್ವಲ್ ಕಂಟಿನ್ಯೂಯಸ್ ಸೀರೀಸ್ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರೋ ಹಾಗೆ ಮಾಡಿಕೊಂಡು ಮೋಡ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಷ್ಟೇ. ಅಥವಾ ಇದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಇದೆ, ಮೋಡ್ Z = 3m - 2x ಬಾರ್, ಅದು ಇದೆ. ಅದನ್ನಾರು ಅಪ್ಲೈ ಮಾಡಿ, ಇದನ್ನಾರು ಅಪ್ಲೈ ಮಾಡಿ, ಯಾವ್ದು ಮಾಡಿದ್ರು ಸೇಮ್, ಒನ್ ಆ್ಯಂಡ್ ದ ಸೇಮ್ ಆನ್ಸರ್. ಓಕೆ, ಇದು ಇನ್ ಕೇಸ್ ಆಫ್ ಎಂಫರಿಕಲ್ ಮೋಡ್ ಆರ್ ಮೋಡ್ ಈಸ್ ಇಲ್ ಡಿಫೈನ್ಡ್. ಇಲ್ಲಿ ನೋಡ್ಕೊಳ್ಬೇಕು, ಅಲ್ಲಿ ಅವ್ರು ಏನು ಹೇಳಿರೋದಿಲ್ಲ, ಕ್ಯಾಲ್ಕುಲೇಟ್ ಮೋಡ್ ಆನ್ ಎಂಫರಿಕಲ್ ಬೇಸಿಸ್ ಅಂತ ಅವ್ರು ಏನು ಹೇಳಿರೋದಿಲ್ಲ, ಗೊತ್ತಾಯ್ತಲ್ಲ? ಇಲ್ಲಿ ಫ್ರೀಕ್ವೆನ್ಸಿ, ಹೈಯೆಸ್ಟ್ ಫ್ರೀಕ್ವೆನ್ಸಿ ರಿಪೀಟ್ ಆಯಿತು ಅಂದ ತಕ್ಷಣ ನಿಮ್ಗೆ ಅದು ಗೊತ್ತಾಗಬೇಕು. ಓಕೆ, ದಿಸ್ ಈಸ್ ರಿಗಾರ್ಡಿಂಗ್ ಮೀನ್, ಮೀಡಿಯನ್, ಮೋಡ್ ಆ್ಯಂಡ್ ಕ್ವಾರ್ಟೈಲ್ಸ್. ಈಗ ಇಲ್ಲಿ ಇದು ಮೀನ್, ಮೀಡಿಯನ್, ಮೋಡ್, ಕ್ವಾರ್ಟೈಲ್ಸ್ ಯಾವುದೇ ಇರಲಿ, ನಮಗೆ ಡೈರೆಕ್ಟಾಗಿ ಹೀಗೆ ಕ್ಲಾಸಸ್ಸು ಮತ್ತು ಫ್ರೀಕ್ವೆನ್ಸೀಸ್, ಆರ್ಡಿನರಿ ಫ್ರೀಕ್ವೆನ್ಸೀಸ್ ಕೊಟ್ಟಿದ್ರೆ ತೊಂದರೆ ಇಲ್ಲ. ಈಗ ಇಲ್ಲಿ ನಮಗೆ ಈ ಕಂಟಿನ್ಯೂಯಸ್ ಸೀರೀಸ್ನಲ್ಲಿ ನಮಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ, ಈಗ ಇಲ್ಲಿ ನಮಗೆ ಡೈರೆಕ್ಟಾಗಿ ಹೀಗೆ ಕೊಡೋದ್ರ ಬದಲಾಗಿ ಮತ್ತು ಇಲ್ಲಿ ಇನ್ನೊಂದು ರಿಲೇಷನ್ ಬಿಟ್ವೀನ್ ಮೀನ್, ಮೀಡಿಯನ್, ಮೋಡು ತೊಗೊಂಡ್ವಲ್ಲ, ಅಲ್ಲಿ ಒಂದು ಆ ಫಾರ್ಮುಲಾ ನಮಗೆ ಹೀಗೆ ಇಲ್ ಡಿಫೈನ್ಡ್ ಮೋಡ್ ಆದಾಗಲೂ ಆ ಫಾರ್ಮುಲಾ ನಮಗೆ ಬೇಕಾಗುತ್ತೆ. ಅಥವಾ ನಿಮಗೆ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ಗೆ ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡು. ನಿಮಗೆ ಯಾವುದಾದ್ರೂ 2 ಕೊಟ್ಟಿರ್ತಾರೆ, ಮೀನ್, ಮೀಡಿಯನ್, ಮೋಡಲ್ಲಿ ಯಾವುದಾದ್ರು 2 ಕೊಟ್ಟು ಇನ್ನೊಂದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂದಾಗಲೂ ಅದೇ ಫಾರ್ಮುಲಾ ಅಪ್ಲೈ ಮಾಡಬೇಕು. ಮೀನ್, ಮೀಡಿಯನ್ ಕೊಟ್ಟು ಮೋಡ್ ಕ್ಯಾಲ್ಕುಲೇಟ್ ಮಾಡಿ ಅಂತಾರೆ, ಅಥವಾ ಮೀನ್ ಆ್ಯಂಡ್ ಮೋಡ್ ಕೊಟ್ಟು ಎಕ್ಸ್ ಬಾರ್ ಮಾಡಿ ಅಂತಾರೆ, ಅಥವಾ ಎಕ್ಸ್ ಬಾರ್ ಮತ್ತು ಮೋಡ್ ಕೊಟ್ಟು ಮೀಡಿಯನ್ ಮಾಡಿ ಅಂತಾರೆ. ಯಾವುದು ಇವು 3ರಲ್ಲಿ ಯಾವುದಾದ್ರು 2 ಕೊಟ್ಟಿರ್ತಾರೆ, ಇನ್ನೊಂದನ್ನು ಈ ಫಾರ್ಮುಲಾ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ನೆಕ್ಸ್ಟು ಕಂಟಿನ್ಯೂಯಸ್ ಸೀರೀಸಿಗೆ ಬಂದರೆ, ಈಗ ನಮಗೆ ಹೀಗೆ ಡೈರೆಕ್ಟಾಗಿ ಹೀಗೆ ಕೊಡೋದ್ರ ಬದಲಾಗಿ ನಮಗೆ ಏನು ಮಾಡಿರ್ತಾರೆ, ಇಲ್ಲಿ ಹೀಗೆ ಕೊಡ್ಬೋದು. ಇಲ್ಲಿ ಲೆಸ್ ದ್ಯಾನ್ ಅಥವಾ ಬಿಲೋ ಎರಡೂ ಒಂದೇ, ಲೆಸ್ ದ್ಯಾನ್ ಆರ್ ಬಿಲೋ ಹೇಗೆ ಕೊಟ್ಟರು ಒಂದೇ. ಓಕೆ, ಇಲ್ಲಿ ಬಿಲೋ 5, ಬಿಲೋ 10, ಬಿಲೋ 15, ಬಿಲೋ 20, ಬಿಲೋ 25, ಬಿಲೋ 30, ಬಿಲೋ 35. ಆಗ ನಮಗೆ ಇದು ಫ್ರೀಕ್ವೆನ್ಸೀಸ್ ಆಗಿರೋದಿಲ್ಲ. ಇದನ್ನು ನೀವು
ಫಾರ್ ಟೈಮ್ ಬಿಂಗ್ ಇದನ್ನ ಇಗ್ನೋರ್ ಮಾಡಿ. ಆಗ ನಮಗೆ ಫ್ರೀಕ್ವೆನ್ಸೀಸ್ ಅವರು ಹೆಡ್ಡಿಂಗನ್ನು ಫ್ರೀಕ್ವೆನ್ಸೀಸ್ ಅಂತಲೇ ಕೊಟ್ಟಿರ್ತಾರೆ, ಅಥವಾ ಇಲ್ಲಿ ಹೀಗೂ ಕೊಟ್ಟಿರ್ತಾರೆ, ಮಾರ್ಕ್ಸ್ ಆ್ಯಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಮಾರ್ಕ್ಸ್ ಅಂದರೆ ಏನು, ವೇರಿಯೇಬಲ್ಲು. ನಂಬರ್ ಆಫ್ ಸ್ಟೂಡೆಂಟ್ಸ್ ನಾವೇನಂತ ತೊಗೊಳ್ತೀವಿ, ಫ್ರೀಕ್ವೆನ್ಸೀಸ್ ಅಂತ ತೊಗೊಳ್ತೀವಿ. ಇಲ್ಲಿ ಹೀಗೆ ಕೊಟ್ಟಿರ್ತಾರೆ, ಇಲ್ಲಿ ನಾವು ಚೇಂಜ್ ಮಾಡ್ಕೊಳ್ಳೋಣ. ಅದು ನಿಮಗೆ ಎಂಫರಿಕಲ್ ಮೋಡ್ಗೆ ಮಾತ್ರ ನಾನು ಅದು ಚೇಂಜ್ ಮಾಡಿದ್ದು. (23) it is 43, 55, 63, 68. ನೀವಿದು ಇದನ್ನು ಮರೆತು ಬಿಡಿ. ಓಕೆ, ನಮಗೆ ಹೀಗೆ ಕೊಟ್ಟಿರ್ತಾರೆ, ಬಿಲೋ ಕೊಟ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಹೀಗೆ ಕೊಟ್ಟಿರ್ತಾರೆ. ನಿಮಗೆ ಇದು ಕೊಟ್ಟಿರೋದಿಲ್ಲ. ಈಗ ನಿಮಗೆ ಫಸ್ಟು ನೀವೇನು ಮಾಡಬೇಕಂದ್ರೆ, ಒಂದು ಇಲ್ಲಿ ಬಿಲೋ ಕೊಟ್ಟಿದೆ ಅಂದ ತಕ್ಷಣ ನೀವು ಬರೀ ಈ ವ್ಯಾಲ್ಯೂಸ್ ಮಾತ್ರ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಬಿಲೋ ಇಲ್ಲದೆ ಬರೀ 5, 10, 15, 20, 25, 30, 35 ಕೊಟ್ಟರೆ ಡಿಸ್ಕ್ರೀಟ್ ಸೀರೀಸ್ ಅಂತ ಆಗುತ್ತೆ. ಮತ್ತಿಲ್ಲಿ ಫ್ರೀಕ್ವೆನ್ಸೀಸ್ ಅಬ್ಸರ್ವ್ ಮಾಡಿ, ಇಲ್ಲಿ ಇವೆರಡೂ ಅಬ್ಸರ್ವ್ ಮಾಡಿ. ಇದು ನೋಡಿ, ಒಂದು ಹಂತದವ್ರಿಗೆ ಹೆಚ್ಚಿಗೆ ಆಯಿತು, ಮತ್ತೆ ಕಡಿಮೆ ಆಯಿತು. ಇಲ್ಲಿ ನೋಡಿ, ಕಂಟಿನ್ಯೂಸ್ ಇನ್ಕ್ರೀಸ್ ಆಗ್ತಾ ಹೋಯಿತು. ಇಲ್ಲಿ ಫ್ರೀಕ್ವೆನ್ಸೀಸು ಕಂಟಿನ್ಯೂಸ್ ಇನ್ಕ್ರೀಸ್ ಆದರೆ ಅಥವಾ ಕಂಟಿನ್ಯೂಸ್ ಡಿಕ್ರೀಸ್ ಆದರೆ ಅದು ಸಿಂಪಲ್ ಅಥವಾ ಆರ್ಡಿನರಿ ಆಗಿರೋದಿಲ್ಲ, ಅದನ್ನು ಕ್ಯುಮುಲೇಟಿವ್ ಆಗಿರುತ್ತೆ. ಈಗ ನೀವು ಇದನ್ನು ಹೀಗೆ ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ಮೀನ್, ಮೀಡಿಯನ್, ಮೋಡ್, ಕ್ವಾರ್ಟೈಲ್ಸ್ ಯಾವುದಾದ್ರೂ ಕೇಳ್ಬೋದು. ಆಗ ನಾವು ಏನು ಮಾಡಬೇಕು, ಫಸ್ಟು ಇದನ್ನು ವೇರಿಯೇಬಲ್ಸನ್ನು ಬಿಲೋ ಏನು ಕೊಟ್ಟಿದೆಯೋ ಅದನ್ನು ಕ್ಲಾಸಸ್ಸಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಈ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದು ಕ್ಯುಮುಲೇಟಿವ್, ಅದನ್ನು ಆರ್ಡಿನರಿಯಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಈಗ ನಾವು ಹೇಗೆ ಕ್ಲಾಸಸ್ ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು, ಇಲ್ಲಿ ಬಿಲೋ ಅಂತ ಕೊಟ್ಟರೆ ಅದು ಈಗ ನಾನು ಏನು ಹೇಳಿದೆ, ಎಬೋವ್ 0 ಬಟ್ ಬಿಲೋ 5, ಎಬೋವ್ 5 ಬಟ್ ಬಿಲೋ 10. ಬಿಲೋ ಅಂತ ಕೊಟ್ಟಾಗ ಏನು ವೇರಿಯೇಬಲ್ಸ್ ಕೊಟ್ಟಿರ್ತಾರೋ ಅದು ಅಪ್ಪರ್ ಲಿಮಿಟ್ ಆಗಿರುತ್ತೆ. ಓಕೆ, ಈಗ ನಮಗೆ ಲೋಯರ್ ಲಿಮಿಟ್ ಬೇಕು ಫಸ್ಟ್ ಕ್ಲಾಸ್ದು. ಅದಕ್ಕೆ ನೀವು ಇದು ಒಂದು ಮತ್ತು ಇನ್ನೊಂದು ಪ್ರೀವಿಯಸ್ಸು ಮತ್ತು ನೆಕ್ಸ್ಟು ಒಂದು ಸಕ್ಸೀಡಿಂಗ್ ಒನ್, ಇವುಗಳದ್ದು ಇನ್ಕ್ರಿಮೆಂಟ್ ಏನಿದೆ ಅಥವಾ ಡಿಫ್ರೆನ್ಸ್ ಏನಿದೆ ನೋಡ್ಕೊಳ್ಳಿ. 5 to 10 ಎಷ್ಟಿದೆ, 5, 10 to 15 ಎಲ್ಲ ಕಡೆ 5 ಇದೆ. ಅದು ಕ್ಲಾಸ್ ಇಂಟರ್ವಲ್ ಆಗಿರುತ್ತೆ. ಈಗ ಕ್ಲಾಸ್ ಇಂಟರ್ವಲ್ ಎಷ್ಟು, 5, ಹೌದಲ್ಲ? ಈಗ ನಮಗೆ ಫಸ್ಟ್ ಕ್ಲಾಸ್ದು ಲೋಯರ್ ಲಿಮಿಟ್ ಬೇಕು. ಈಗ ಲೋಯರ್ ಲಿಮಿಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಪ್ಪರ್ ಲಿಮಿಟ್ ಮೈನಸ್ ಕ್ಲಾಸ್ ಇಂಟರ್ವಲ್. ಅಪ್ಪರ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಲೋಯರ್ ಲಿಮಿಟ್ ಪ್ಲಸ್ ಕ್ಲಾಸ್ ಇಂಟರ್ವಲ್. ಇಲ್ಲಿ ಅಪ್ಪರ್ ಲಿಮಿಟಿಂದ ಕ್ಲಾಸ್ ಇಂಟರ್ವಲ್ನ ನಾವು ಡಿಡಕ್ಟ್ ಮಾಡಿದ್ರೆ ನಮಗೆ ಲೋಯರ್ ಲಿಮಿಟ್ ಸಿಗುತ್ತೆ. ಅಪ್ಪರ್ ಲಿಮಿಟ್ ಎಷ್ಟಿದೆ, 5 ಇದೆ, ಕ್ಲಾಸ್ ಇಂಟರ್ವಲ್ಲು 5 ಇದೆ, ಆಗ ಲೋಯರ್ ಲಿಮಿಟ್ ಎಷ್ಟಾಗುತ್ತೆ, 0 ಆಗುತ್ತೆ. ಫಸ್ಟ್ ಒಂದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟು ಅಲ್ಲಿ ಕ್ಲಾಸ್ ಇಂಟರ್ವಲ್ 5 ಇರುತ್ತೆ. ಈಗ ನೀವು ಫಸ್ಟ್ ಕ್ಲಾಸನ್ನು 0 to 5 ಅಂತ ಹೇಳಿದ್ರೆ ನೆಕ್ಸ್ಟ್ ಲೋಯರ್ ಲಿಮಿಟ್ 5 ಆಗುತ್ತೆ, ಹೌದಲ್ಲ? ನೆಕ್ಸ್ಟದು ಏನಾಗುತ್ತೆ, ಇಲ್ಲೇ ಕೊಟ್ಟಿದೆ ಅಪ್ಪರ್ ಲಿಮಿಟ್ 10. ನೆಕ್ಸ್ಟು ಲೋಯರ್ ಲಿಮಿಟ್ ಇದೆ 10 ಆಗುತ್ತೆ, ಅಪ್ಪರ್ ಲಿಮಿಟ್ ಇಲ್ಲೇ ಕೊಟ್ಟಿದೆ 15. ಹೀಗೆ ತೊಗೊಂಡು ಹೋಗ್ತಾ ಇರ್ಬೋದು, ಹೌದಲ್ಲ? ಇದು ಲೆಸ್ ದ್ಯಾನ್ ಕ್ಲಾಸಸ್ ಮಾಡ್ಕೊಳ್ಳೋದಾಯಿತು. ಇದು ಅಪ್ಪರ್ ಲಿಮಿಟ್ 35 ಅಪ್ಪರ್ ಲಿಮಿಟ್ ಲಾಸ್ಟ್ ಕ್ಲಾಸು ನಮಗೆ ಇದಕ್ಕೆ ಎಂಡ್ ಆಗೋಂಗೆ ಇರಬೇಕು. ಓಕೆ, ಲಾಸ್ಟ್ ಕ್ಲಾಸ್ದು ಅಪ್ಪರ್ ಲಿಮಿಟು 35 ಬರೋವರೆಗೂ ತೊಗೊಳ್ಳೋದು, ಅಲ್ಲಿಗೆ ನಿಲ್ಲಿಸ್ಕೊಳ್ಳೋದು. ನೆಕ್ಸ್ಟು ಈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ನಾವು ಆರ್ಡಿನರಿಗೆ ಕನ್ವರ್ಟ್ ಮಾಡಬೇಕು. ಅದು ಅಷ್ಟೇ, ನಿಮಗೆ ಅಲ್ಲಿ ಕ್ಲಾಸಿಫಿಕೇಷನ್ ಚಾಪ್ಟರ್ನಲ್ಲಿ ಟಾಪಿಕಲ್ಲಿ ನಿಮಗೆ ಅದನ್ನು ತೋರಿಸಿಕೊಟ್ಟಿದ್ದೀನಿ. ಇಲ್ಲೂ ಒಂದು ಸರಿ ಹೇಳ್ತೀನಿ, ಮತ್ತು ಅಲ್ಲಿ ಡೀಟೇಲಾಗಿ ನೋಡ್ಕೊಳ್ಳಿ. ಈಗ ಫಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮತ್ತು ಆರ್ಡಿನರಿ ಸೇಮ್ ಇರುತ್ತೆ. ಹಾಗಾಗಿ ಇದನ್ನು ಈ ಫಸ್ಟ್ ಏನಿದೆ ಅದನ್ನು ಹಾಗೆ ರಿಟೈನ್ ಮಾಡ್ಕೊಳ್ಳಿ, ಆರ್ಡಿನರಿನ. ನೆಕ್ಸ್ಟು ಸಕ್ಸೀಡಿಂಗ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮೈನಸ್ ಪ್ರಿಸೀಡಿಂಗ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಇದ್ದು ಡಿಫ್ರೆನ್ಸ್ ತೊಗೊಳ್ಳಿ. 8 - 3 5, 23 - 8 15, 43 - 23 20, 55 - 43 12, 63 - 55 8, 68 - 63 5. ಹೀಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಓಕೆ, ಕನ್ವರ್ಟ್ ಮಾಡ್ಕೊಂಡಾದ ಮೇಲೆ ಆಗ ನೀವು ಇದು ಬಿಲೋ ಅಥವಾ ಲೆಸ್ ದ್ಯಾನ್ ಕೊಟ್ಟಿದ್ರೆ ನಥಿಂಗ್ ಟು ಡೂ ವಿತ್ ದಿಸ್ ಒನ್. ಓಕೆ, ಈಗ ಕ್ಲಾಸಸ್ಸು ಮತ್ತು ಆರ್ಡಿನರಿ ಫ್ರೀಕ್ವೆನ್ಸೀಸು
ತೊಗೊಳ್ತೀರಾ. ನೆಕ್ಸ್ಟು ಇಲ್ಲಿ ಮೀಡಿಯನ್ ನಾವು ಮಾಡಬೇಕಾದ್ರೆ ಮತ್ತೆ ನಾವು ಕ್ಯುಮುಲೇಟಿವ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಆಗ ಇದು ಲೆಸ್ ದ್ಯಾನ್ ಅಥವಾ ಬಿಲೋ ಇದ್ದಾಗ ಕ್ಯುಮುಲೇಟಿವಿಂದ ಆರ್ಡಿನರಿ ಕನ್ವರ್ಟ್ ಮಾಡ್ಕೊಳ್ತೀವಿ, ಮತ್ತು ನಾವು ಕ್ಯುಮುಲೇಟಿವ್ನು ಕಾಲಮ್ ಒಂದು ತೊಗೊಳ್ಬೇಕಾಗತ್ತೆ. ಓಕೆ, ಆಗ ಅವೆರಡು ಸೇಮೇ ಇರುತ್ತೆ. ನೆಕ್ಸ್ಟ್ ಯಾವುದು ಕೇಳಿದಾರೋ ಅದನ್ನು ಆ ಫಾರ್ಮುಲಾ ಅಪ್ಲೈ ಮಾಡಿ ಕಂಟಿನ್ಯೂಸ್ ಸೀರೀಸ್ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರ. ಇಲ್ಲಿ ಒಂದೊಂದು ಸರಿ ಏನು ಮಾಡ್ತಾರೆ ನಿಮಗೆ ಎಕ್ಸಾಮಲ್ಲಿ ಅಂದರೆ, ಹೀಗೆ ಸೈಡಲ್ಲಿ ಬಿಲೋ ಕೊಡೋದಿಲ್ಲ, ಅಥವಾ ಲೆಸ್ ದ್ಯಾನು ಅಷ್ಟೇ ಸೈಡಲ್ಲಿ ಕೊಡೋದಿಲ್ಲ. ಅವರು ಏನು ಮಾಡಿರ್ತಾರೆ ಅಂದರೆ, ಹೀಗೆ ಹೆಡ್ಡಿಂಗಲ್ಲೇ ಮಾರ್ಕ್ಸ್ ಬಿಲೋ ಅಂತ ಇಲ್ಲೇ ಕೊಟ್ಟುಬಿಟ್ಟಿರ್ತಾರೆ. ಕೆಲವು ಸ್ಟೂಡೆಂಟ್ಸ್ ಏನು ಅಲ್ಲಿ ಹೆಡ್ಡಿಂಗನ್ನು ಸರಿಯಾಗಿ ಹೋಗೋದಿಲ್ಲ, ಬರೀ ಇದಿಷ್ಟೇ ಇರುತ್ತೆ. ಅವರು ಸಡನ್ನಾಗಿ ಏನು ಡಿಸ್ಕ್ರೀಟ್ ಸೀರೀಸ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗೆ ಅಂದ್ಕೊಳ್ಳೋಂಗಿಲ್ಲ, ನೀವು ಸರಿಯಾಗಿ ಗಮನಿಸ್ಕೋಬೇಕು. ಮಾರ್ಕ್ಸ್ ಬಿಲೋ ಅಂತ ಹೇಳಿದ್ರೆ ದಟ್ ವರ್ಡ್ ಬಿಲೋ ಅದು ಎಲ್ಲ ವ್ಯಾಲ್ಯೂಸ್ಗೂ ಅಪ್ಲೈ ಆಗುತ್ತೆ. ಆಗ ನೀವು ಏನಂತ ಓದ್ಕೊಳ್ಬೇಕು, ಬಿಲೋ 5, ಬಿಲೋ 10, ಬಿಲೋ 15, ಬಿಲೋ 35 ಹೀಗೆ ಓದ್ಕೊಳ್ಬೇಕು. ಓಕೆ, ಅದು ಕೇರ್ಫುಲ್ಲಾಗಿರಿ. 1 ನೆಕ್ಸ್ಟು ಇಲ್ಲಿ ಬಿಲೋ ಕೊಟ್ಟರು ಅಥವಾ ಲೆಸ್ ದ್ಯಾನ್ ಎರಡು ಒಂದೇ. ಇನ್ಸ್ಟೆಡ್ ಆಫ್ ದ್ಯಾಟ್ ಈಗ ನಮಗೆ ಬಿಲೋ ಕೊಡೋದ್ರ ಬದಲಾಗಿ ಎಬೋ ಕೊಟ್ಟರು ಅಂತ ಇಟ್ಕೊಳ್ಳಿ. ಎಬೋ 5, ಎಬೋ 10, ಎಬೋ 15, ಎಬೋ 20, ಎಬೋ 25, ಎಬೋ 30, ಎಬೋ 35. ಓಕೆ, ಇಲ್ಲಿ ಹೀಗೆ ಕೊಟ್ಟಾಗ ನಮಗೆ ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿ ಈಗ ಇದನ್ನು ನೀವು ಇಗ್ನೋರ್ ಮಾಡಿ, ಈಗ ಇದನ್ನು ತಗೊಳ್ಳಿ. ಇಲ್ಲಿ ಎಬೋ 5 68, 60 ಎಬೋ 5 ಹಿಯರ್ ಎಸ್, ಇಲ್ಲಿ 68 ಇರುತ್ತೆ. ನೆಕ್ಸ್ಟು 68, 65, 60, 45, next 25, 13, 8, not 8, 13, 5. ಓಕೆ, ಈಗ ಕ್ಯುಮುಲೇಟಿವ್ ಮೋರ್ ದ್ಯಾನ್ ಕೊಟ್ಟಾಗ ಕ್ಯುಮುಲೇಟಿವ್ ಫ್ರೀಕ್ವೆನ್ಸೀಸ್ ಹೀಗೆ ಇರುತ್ತೆ. 68, 65, 60, 45, 25, 13, 5. ಓಕೆ, ಈಗ ನೋಡಿ ಎಬೋ ಕೊಟ್ಟಾಗ ನಮಗೆ ಈ ಕೊಟ್ಟಿರೋ ಫ್ರೀಕ್ವೆನ್ಸೀಸ್ದು ಟ್ರೆಂಡ್ ಹೇಗಿದೆ ನೋಡಿ, ಕಂಟಿನ್ಯೂಸ್ ಡಿಕ್ಲೈನ್. ಎಬೋ ಕೊಟ್ಟು ಅಸೆಂಡಿಂಗ್ ಆರ್ಡರ್ ಇರಬೇಕು. ಓಕೆ, ಇಲ್ಲಿ ಬಿಲೋ ಕೊಟ್ಟು ಅಸೆಂಡಿಂಗ್ ಆರ್ಡರ್ ಇದ್ದರೆ ಕಂಟಿನ್ಯೂಸ್ ಇನ್ಕ್ರೀಸ್ ಇರುತ್ತೆ. ಎಬೋ ಕೊಟ್ಟು ಅಸೆಂಡಿಂಗ್ ಆರ್ಡರ್ ಇದ್ದರೆ ಕಂಟಿನ್ಯೂಸ್ ಡಿಕ್ಲೈನ್ ಇರುತ್ತೆ. ರಿವರ್ಸ್, ಇನ್ ಕೇಸ್ ಏನಾದ್ರು ಡಿಸೆಂಡಿಂಗ್ ಆರ್ಡ್ರಲ್ಲಿ ಕೊಟ್ಟರೆ ಆಗ ಲೆಸ್ ದ್ಯಾನ್ ಆರ್ ಬಿಲೋ ಕೊಟ್ಟಾಗ ಕಂಟಿನ್ಯೂಯಸ್ ಡಿಕ್ಲೈನ್ ಇರುತ್ತೆ, ಇದು ಕಂಟಿನ್ಯೂಸ್ ಇನ್ಕ್ರೀಸ್ ಇರುತ್ತೆ. ಆಗ ನೀವೇನು ಮಾಡಬೇಕು ಅಂದರೆ, ಈಗ ಇದನ್ನು ಈ ಕ್ಲಾಸಸ್ನೇ ಹೀಗೆ ಕೊಡೋದ್ರ ಬದಲಾಗಿ ನಮಗೆ ಹೇಗೆ ಕೊಟ್ಟಿರ್ತಾರೆ, ಎಬೋ 35, ಎಬೋ 30, ಎಬೋ 25, ಎಬೋ 20, ಎಬೋ 15, ಎಬೋ 10, ಎಬೋ 5 ಹೀಗೆ ಕೊಟ್ಟಿರ್ತಾರೆ. ಮೊದಲು ಅದನ್ನು ಹಾಗೆ ನೀವು ರಿವರ್ಸ್ ಆರ್ಡ್ರಲ್ಲಿ ತೊಗೊಳ್ಳಿ, ಅಸೆಂಡಿಂಗ್ ಆರ್ಡ್ರಲ್ಲಿ ತೊಗೊಳ್ಳಿ. ಆಗ ಕರೆಸ್ಪಾಂಡಿಂಗ್ ಟು ಆ ಏನು ವೇರಿಯಬಲ್ ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ ಅದೇ ಅಲ್ಲಲ್ಲಿಗೆ ಬರೋಂಗೆ ಜಾಗಕ್ಕೆ ಬರೋಂಗೆ ತೊಗೊಂಡ್ರೆ ಆಯಿತು. ಫಸ್ಟ್ ಅಸೆಂಡಿಂಗ್ ಆರ್ಡ್ರಿಗೆ ತೊಗೊಂಡು ಆಮೇಲೆ ಕನ್ವರ್ಟ್ ಮಾಡ್ಕೊಳ್ಳಿ. ಈಗ ನೋಡಿ ಇಲ್ಲಿ ಈಗ ಮೊದಲು ಏನು ಮಾಡಿದ್ವಿ, ಬಿಲೋ 5 ಅಂತ ಹೇಳಿದ್ರೆ ನಮಗೆ ಎಷ್ಟು ಕೊಟ್ಟಿದ್ರು, 3 ಕೊಟ್ಟಿದ್ರು. ಅಂದರೆ 0ಗಿಂತ ಮೇಲೆ ಆದರೆ 5ಗಿಂತ ಕಡಿಮೆ 3 ಇದ್ದಿದ್ದು. ಇನ್ನು ಉಳಿದಿದ್ದೇನು 5ಗಿಂತ ಹೆಚ್ಚಿಗೆ ಇದ್ದಿದ್ದು, ಹೌದಲ್ಲ. ನೆಕ್ಸ್ಟು ಬಿಲೋಗೆ ಬಂದಾಗ ಅಲ್ಲಿ ಬಿಲೋ 10 ನಮಗೆ ಕ್ಯುಮುಲೇಟಿವ್ ತೊಗೊಂಡ್ವಿ, ಎಷ್ಟಾಯಿತು 8 ಆಯಿತು. ಅಂದರೆ ಎಬೋ 0 ಬಟ್ ಬಿಲೋ 10 ಅಂತ ಹೇಳಿದ್ರೆ ಆಗ ಬಿಲೋ 5ನೂ ಸೇರಿಕೊಳ್ಳುತ್ತೆ ತಾನೇ, ಹಾಗಾಗಿ ಸೇರಿಸ್ಕೊಳ್ತಾ ಹೋದ್ವಿ.
ಹೌದಲ್ಲ. ಇಲ್ಲಿ ನಾವೇನು ಮಾಡಬೇಕು, ಈಗ ಎಬೋ 5 ಅಂತ ಹೇಳಿದ್ರೆ ಈಗ ಇದು ಎಬೋ 10, ಎಬೋ 5 ಅಂತ ಇದು ಬಂದರೆ ಇಲ್ಲಿ ಇದು ನೆಕ್ಸ್ಟು ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ತಗೋಬೇಕು. ಇಲ್ಲಿ ಇನ್ ಕೇಸ್ ಆಫ್ ಲೆಸ್ ದ್ಯಾನ್ ಫಸ್ಟ್ ಒನ್ ಹಾಗೆ ರಿಟೈನ್ ಮಾಡ್ಕೊಂಡ್ವಿ. ಅಲ್ಲಿ ಮೋರ್ ದ್ಯಾನ್ ಅಥವಾ ಅಬೋವ್ ಬಂದಾಗ ಇದು ಅಬೋವ್ ಬಂದಾಗ ಕೊಟ್ಟಿರೋ ವ್ಯಾಲ್ಯೂಸ್ ಆಫ್ ವೇರಿಯಬಲ್ಸು ಅಬೋವ್ ಅಂದರೆ ಏನು, ಲೋಯರ್ ಲಿಮಿಟ್, ಬಿಲೋ ಅಂದರೆ ಅಪ್ಪರ್ ಲಿಮಿಟ್. ಇದು ಅಬೋವ್ ಅಂದರೆ ಇದು ಲೋಯರ್ ಲಿಮಿಟ್ ಆಗಿರುತ್ತೆ. ಓಕೆ, ಈಗ ಎಬೋವ್ 35 ಲಾಸ್ಟ್ ಒನ್ನನ್ನು ಹಾಗೆ ಇಟ್ಕೊಳ್ತೀವಿ. ಓಕೆ, 5. ಈಗ ಎಬೋವ್ 30 ಅಂದರೆ ಎಬೋವ್ 30 ಬಟ್ ಬಿಲೋ 35, ಹೌದು ತಾನೆ. ಎಬೋವ್ 30 ಇಲ್ಲಿ ನಾವು ಏನು ಮಾಡಬೇಕು, ಎಬೋವ್ 30 ಅಂದರೆ ಎಬೋವ್ 30 ಅಂದರೆ ಇಟ್ ಇನ್ಕ್ಲೂಡ್ಸ್ ಈವನ್ 35. ಫಸ್ಟ್ ಯು ಕನ್ವರ್ಟ್ ದಿ ಕ್ಲಾಸಸ್, ದೆನ್ ಇಟ್ ವಿಲ್ ಬಿ ಕನ್ವೀನಿಯಂಟ್ ಟು ಫಾಲೋ. ಇಲ್ಲಿ ಎಬೋವ್ 5 ಇದೆ. ಓಕೆ, ಎಬೋವ್ 5 ಅಂದರೆ ಗಿವನ್ ವ್ಯಾಲ್ಯೂಸ್ ಆಫ್ ವೇರಿಯಬಲ್ಸ್ ಆರ್ ಲೋಯರ್ ಲಿಮಿಟ್. ಈಗ ನಾವು ಫಸ್ಟ್ ಕ್ಲಾಸ್ದು ಅಪ್ಪರ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲೂ ಅಷ್ಟೇ ಕ್ಲಾಸ್ ಇಂಟರ್ವಲ್ ಒಂದಕ್ಕೊಂದಕ್ಕೆ ಡಿಫ್ರೆನ್ಸ್ ಎಷ್ಟಿದೆ ಅಥವಾ ಇಂಕ್ರಿಮೆಂಟ್ 5 ಇದೆ. ಅಪ್ಪರ್ ಲಿಮಿಟ್ ಈಕ್ವಲ್ಸ್ ಲೋಯರ್ ಲಿಮಿಟ್ ಪ್ಲಸ್ ಕ್ಲಾಸ್ ಇಂಟರ್ವಲ್. ಇಲ್ಲಿ ಎಬೋ ಅಂದ ತಕ್ಷಣ ಅದು ನಮಗೆ ಗೊತ್ತಾಗಬೇಕು ಲೋಯರ್ ಲಿಮಿಟ್ ಅಂತ. 5 ಪ್ಲಸ್ ಕ್ಲಾಸ್ ಇಂಟರ್ವಲ್ ಎಷ್ಟಿದೆ, 5. ದಟ್ ಮೀನ್ಸ್ ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟ್ ಎಷ್ಟಾಯಿತು, 10 ಆಯಿತು. ಅಂದರೆ 5 to 10, 10 to 15. ಇಲ್ಲಿ ನೆಕ್ಸ್ಟ್ 10 ಏನೇ ಲೋಯರ್ ಲಿಮಿಟ್ ಆಗುತ್ತೆ. ನೆಕ್ಸ್ಟು 10 ಲೋಯರ್ ಲಿಮಿಟೇ ಪ್ಲಸ್ ಕ್ಲಾಸ್ ಇಂಟರ್ವಲ್ 5, 15. ನೆಕ್ಸ್ಟ್ 15 ಪ್ಲಸ್ ಕ್ಲಾಸ್ ಇಂಟರ್ವಲ್ 5, 20. 20 to 25, 25 to 30. ನೆಕ್ಸ್ಟ್ 30 to 35. ಇಲ್ಲಿ ಸ್ಟೂಡೆಂಟ್ಸು ತಪ್ಪು ಮಾಡ್ತಾರೆ. ಲಾಸ್ಟ್ ಇಲ್ಲಿ 35 ಇದೆಯಲ್ಲ, ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇಲ್ಲಿ 35ಗೆ ನಿಲ್ಲಿಸ್ಕೊಳ್ತಾರೆ. ಓಕೆ, ಇಲ್ಲಿ 35 ಇಲ್ಲಿ ನಮಗೆ ಕೊಟ್ಟಿರೋದೇನು ಎಬೋವ್ 35 ಅಂತ ಹೇಳಿದ್ರೆ 35 ನಮಗೆ ಲೋಯರ್ ಲಿಮಿಟ್ ಬರಬೇಕು. ಲಾಸ್ಟ್ ಕ್ಲಾಸ್ದು ಎಬೋವ್ 35 ಅಂದರೆ ಲಾಸ್ಟ್ ಕ್ಲಾಸ್ದು ಲೋಯರ್ ಲಿಮಿಟ್ 35 ಬರಬೇಕು. ಹಾಗಾಗಿ ಇಲ್ಲಿ ನಿಲ್ಲಿಸ್ಕೊಳ್ಳೋಂಗಿಲ್ಲ. ಇಲ್ಲಿ 35 ಅಪ್ಪರ್ ಲಿಮಿಟ್ ಏನು, ಲೋಯರ್ ಲಿಮಿಟ್ ಪ್ಲಸ್ ಕ್ಲಾಸ್ ಇಂಟರ್ವಲ್ ಎಷ್ಟು, 5, 40. ಇಲ್ಲಿ ತಪ್ಪು ಮಾಡ್ಕೊಳ್ಕೂಡ್ದು. ಓಕೆ, ಈಗ ನಮಗೆ ನಾವು ಈಗೇನು ಮಾಡಬೇಕು, ಈ ಕ್ಯುಮುಲೇಟಿವ್ನ ನಾವು ಆರ್ಡಿನರಿ ಫ್ರೀಕ್ವೆನ್ಸಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಹೌದಲ್ಲ. ಈಗ ಇಲ್ಲಿ ಸ್ವಲ್ಪ ಜಾಗ ಮಾಡ್ಕೊತಾ ಇದ್ದೀನಿ. ಓಕೆ, ಇಲ್ಲಿ ಲಾಸ್ಟ್ ಒನ್ನನ್ನು ಹಾಗೆ ಇಟ್ಕೊಳ್ಳಿ. ಇಲ್ಲಿ ಏನು ಹೇಳಿದೆ, ಎಬೋವ್ 35, 5. ಹೌದಲ್ಲ. ಎಬೋವ್ 35 ಅಂದರೆ ಎಬೋವ್ 35 ಬಟ್ ಬಿಲೋ 45. ಈಗ ಈ ಕ್ಲಾಸಿಗೆ ನಮಗೆ ಬೇಕಾಗಿರೋದೇನು, ಎಬೋವ್ 30 ಬಟ್ ಬಿಲೋ 35. ಹೌದಲ್ಲ. ಇಲ್ಲಿ ಎಬೋವ್ 30, 13 ಕೊಟ್ಟಿದೆ. ಹೌದಲ್ಲ. ಎಬೋವ್ 30, 13 ಅಂತ ಹೇಳಿದ್ರೆ ಅದು ಎಬೋವ್ 30 ಬಿಲೋ 40. ಹೌದಲ್ಲ. ನಮಗಿಲ್ಲಿ ಬೇಕಾಗಿರೋದು ಎಬೋವ್ 30 ಬಟ್ ಬಿಲೋ 35. ಇಲ್ಲಿ ಹಾಗಂದ್ರೆ ಏನು, ಎಬೋವ್ 35 ಏನಿದೆಯೋ ಅದನ್ನು ಇದರಿಂದ ನಾವು ಡಿಡಕ್ಟ್ ಮಾಡಬೇಕು ತಾನೆ. ಅಂದರೆ 13 ಮೈನಸ್ 5 ಎಷ್ಟು, 8. ಅದೇ ಥರ 25 ಮೈನಸ್ 13, 12. 45 ಮೈನಸ್ 25, 20. 60 ಮೈನಸ್ 45, 15. 65 ಮೈನಸ್ 60, 5. 68 ಮೈನಸ್ 65, 3. ಹೀಗೆ ಬಂತು. ಓಕೆ, ಇಲ್ಲಿ ನಾನು ಇವನ್ನ ಯಾವುದೂ ಇರೇಸ್ ಮಾಡದೆ ಯಾಕೆ ಹಾಗೆ ಇಟ್ಕೊಂಡಿದ್ದೀನಿ ಅಂದರೆ ಇಲ್ಲಿ ನೀವು ಇನ್ನೊಂದು ಇಲ್ಲಿ ಗಮನಿಸಬೇಕು. ಈಗ ಇದನ್ನು ನಾನು ತೆಗಿತಾ ಇದ್ದೀನಿ. ಇನ್ ಕೇಸ್ ಆಫ್ ಲೆಸ್ ದ್ಯಾನ್
ಲೆಸ್ ದ್ಯಾನ್, ನಾವು ಆರ್ಡಿನರಿ ಇಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸೀಸ್ ಕೊಟ್ಟಿದ್ದರು, ಅದನ್ನು ಆರ್ಡಿನರಿ ಫ್ರೀಕ್ವೆನ್ಸೀಸ್ಗೆ ಕನ್ವರ್ಟ್ ಮಾಡಿದ್ವಿ, ಮತ್ತು ಅದನ್ನು ಕ್ಯುಮುಲೇಟಿವ್ ಕನ್ವರ್ಟ್ ಮಾಡಿದ್ರೆ ಅದೇ ಬರುತ್ತೆ. 3 ಮೊದಲು ಒಂದು ರಿಟೈನ್ ಮಾಡ್ಕೋತೀವಿ. 5 + 3 8, ದೆನ್ 8 + 15 23 + 20 43 + 12 55 + 8 63 + 5 68 ಬಂತು. ಈಗ ಇಲ್ಲಿ ನೋಡಿ, ಈಗ ಇಲ್ಲಿ ಇದು ವೇರಿಯಬಲ್ಸು ಫ್ರೀಕ್ವೆನ್ಸೀಸು, ಮತ್ತು ನಾವು ಕ್ಯುಮುಲೇಟಿವ್ ಕನ್ವರ್ಟ್ ಮಾಡಿದಾಗ ಹೇಗಾಗುತ್ತೆ, 3 8 23 43 55 63 68 ಇದೇ ಬರುತ್ತೆ ನೋಡಿ. ಇಲ್ಲಿ ಎಬೋವ್ ಕೊಟ್ಟಾಗ ನಮಗೆ ಕೊಟ್ಟಿದ್ದು ಯಾವುದು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸೀಸು ಇದು, ಹೌದಲ್ಲ. ಇಲ್ಲೂ ಒಂದು ಸ್ಟೂಡೆಂಟ್ಸು ತಪ್ಪು ಮಾಡ್ಕೊಳ್ತಾರೆ. ಅಂದರೆ ಇಲ್ಲಿ ಕ್ಯುಮುಲೇಟಿವ್ ಇದನ್ನು ಆರ್ಡಿನರಿ ಮಾಡಿ ಮತ್ತೆ ಕನ್ವರ್ಟ್ ಮಾಡಿದ ಕ್ಯುಮುಲೇಟಿವ್ ಲೆಸ್ ದ್ಯಾನಲ್ಲಿ ಅದೇ ಬರುತ್ತೆ, ಓಕೆ. ಆದರೆ ಮೋರ್ ದ್ಯಾನ್ ಕೊಟ್ಟಾಗ ಇಲ್ಲಿ ಏನು ಕ್ಯುಮುಲೇಟಿವ್ ಕೊಟ್ಟಿದ್ರು ಅದೇ ಮತ್ತೆ ಕ್ಯುಮುಲೇಟಿವ್ ಬರೋದಿಲ್ಲ, ನೀವು ಅದನ್ನೇ ಕಾಪಿ ಮಾಡೋಂಗಿಲ್ಲ. ಇಲ್ಲಿ ಕ್ಯುಮುಲೇಟಿವ್ ಬೇರೆ ಆಗುತ್ತೆ, ಅಲ್ಲಿ ಕೇರ್ಫುಲ್ ಆಗಿರಿ, ಓಕೆ. ನಾ ದಿಸ್ ಒನ್ ಈಸ್ ವೆನ್ ಲೆಸ್ ದ್ಯಾನ್ ಆ್ಯಂಡ್ ಮೋರ್ ದ್ಯಾನ್ ಕೊಟ್ಟಾಗ ನೀವು ಕನ್ವರ್ಟ್ ಮಾಡ್ಕೊಳ್ಳೋಂಥದ್ದು. ನೀವು ಕನ್ವರ್ಟ್ ಮಾಡ್ಕೊಳ್ಳದೆ ಏನಾದ್ರು ನೀವು ಡಿಸ್ಕ್ರೀಟ್ ಅಂದ್ಕೊಂಡು ಪ್ರೊಸೀಡ್ ಆದರೆ ನಿಮ್ಮದು ಫಾರ್ಮುಲಾಗೆ ಮಾತ್ರ ಮಾರ್ಕ್ಸು, ಇನ್ನೇನು ಸಿಕ್ಕೋದಿಲ್ಲ, ಓಕೆ. ನೆಕ್ಸ್ಟು ಇದು ಇನ್ಕ್ಲೂಸಿವ್, ಇದು ಲೆಸ್ ದ್ಯಾನ್ ಮೋರ್ ದ್ಯಾನ್ ಕೊಟ್ಟಾಗ ಕಂಟಿನ್ಯೂಸ್ ಸೀರೀಸಲ್ಲಿ. ನೆಕ್ಸ್ಟು ಇನ್ನೊಂದು ಕೊಡ್ತಾರೆ ನಮಗೆ, ಅದು ಏನು ಹೇಳ್ತೀವಿ, ಈಗ ನಿಮಗೆ ಗೊತ್ತಿದೆ ಕಂಟಿನ್ಯೂಸ್ ಸೀರೀಸ್ನಲ್ಲಿ ಅಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗೆ ಬಂದರೆ 2 ಮೆಥಡ್ ಇದೆ. ಯಾವುದು, ಇನ್ಕ್ಲೂಸಿವ್ ಮೆಥಡು ಮತ್ತು ಎಕ್ಸ್ಕ್ಲೂಸಿವ್ ಮೆಥಡು 2 ಬರುತ್ತೆ, ಹೌದಲ್ಲ. ಇಲ್ಲಿ ಇನ್ಕ್ಲೂಸಿವ್ ಮತ್ತು ಎಕ್ಸ್ಕ್ಲೂಸಿವ್ ಅಲ್ಲಿ ನಿಮಗೆ ಹೇಳಿದ್ದೀನಿ, ಅಲ್ಲಿ ಹೇಗೆ ನಾವು ಗೊತ್ತು ಮಾಡ್ಕೊಳ್ಳೋದು. ಈಗ 0 to 9, 10 to 19, 20 to 29, 29 to 30 to 39 ಹೀಗೆ ಕೊಡ್ತಾರೆ. ಎಕ್ಸ್ಕ್ಲೂಸಿವ್ನಲ್ಲಿ ಏನು ಮಾಡ್ತಾರೆ, 0 to 10, 10 to 20, 20 to 30, 30 to 40. ಈಗ ಇಲ್ಲಿ ನೋಡಿ, ಯಾವುದೇ ಕ್ಲಾಸ್ದು ಅಪ್ಪರ್ ಲಿಮಿಟು ನೆಕ್ಸ್ಟ್ ಕ್ಲಾಸ್ದು ಲೋಯರ್ ಲಿಮಿಟಿಗೆ ಈಕ್ವಲ್ ಆಗಿರುತ್ತೆ. ಇಲ್ಲಿ ಇವೆರಡು ಚೇಂಜ್ ಆಗ್ತವೆ. ಹೀಗೆ ಇದನ್ನು ಇನ್ಕ್ಲೂಸಿವ್ ಮೆಥಡ್ ಅಂತೀವಿ, ಇದನ್ನು ಎಕ್ಸ್ಕ್ಲೂಸಿವ್ ಮೆಥಡ್ ಅಂತೀವಿ. ಇದನ್ನು ಯಾಕೆ ಇನ್ಕ್ಲೂಸಿವ್ ಮೆಥಡ್ ಅಂತೀವಿ ಅಂದರೆ, ಈ ಅಪ್ಪರ್ ಲಿಮಿಟನ್ನು ಈ ಕ್ಲಾಸಲ್ಲಿ ಸೇರ್ಕೊಬಿಡುತ್ತೆ. ಈಗ ನೀವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಯಾವ್ದಾದ್ರು ವ್ಯಾಲ್ಯೂ ಎಕ್ಸಾಕ್ಟ್ 9 ಇದ್ದರೆ ಈ ಕ್ಲಾಸಿಗೆ ನಾವು ಟ್ಯಾಲಿ ಬಾರ್ ಹಾಕ್ತೀವಿ. ಅದೇ ಇಲ್ಲಿ 10 ಇದ್ದರೆ ಮತ್ತಿಲ್ಲೂ 10 ಇದೆ, ಆಗ ನೀವು ಇಲ್ಲಿ ಟ್ಯಾಲಿ ಬಾರ್ ಹಾಕೋದು, ಈ ಕ್ಲಾಸಿಗೆ ಟ್ಯಾಲಿ ಬಾರ್ ಹಾಕೋದು ಡೌಟು. ಇಲ್ಲಿ ಇದು ಅಪ್ಪರ್ ಲಿಮಿಟು ಎಕ್ಸ್ಕ್ಲೂಡ್ ಆಗಿರುತ್ತೆ, ನಾವು ಲೋಯರ್ ಲಿಮಿಟನ್ನೇ ಕನ್ಸಿಡರ್ ಮಾಡಬೇಕು. ಅದಕ್ಕೆ ಇದನ್ನು ಎಕ್ಸ್ಕ್ಲೂಸಿವ್ ಮೆಥಡ್ ಅಂತೀವಿ. ಆದರೆ ನಾವು ಪ್ರಾಬ್ಲಮ್ ವರ್ಕೌಟ್ ಮಾಡುವಾಗ ನಾವು ಎಕ್ಸ್ಕ್ಲೂಸಿವ್ ಮೆಥಡನ್ನೇ ಪ್ರಿಫರ್ ಮಾಡೋದು. ಯಾಕೆ ಅಂದರೆ ಅಲ್ಲಿ ನಾವು ಕ್ಲಾಸ್ ಇಂಟರ್ವಲ್ ತೊಗೊಳ್ಳುವಾಗ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ. ಈಗ ಇಲ್ಲೂ 0 to 9 ಕನ್ಸಿಡರ್ ಮಾಡೋದು, ಇಲ್ಲೂ ಹಾಗೆ, ಇಲ್ಲೂ 10 to 19 ಮಾಡೋದು, ಇಲ್ಲೂ 10 to 19 ಮಾಡೋದು. 20 ವ್ಯಾಲ್ಯೂ ಬಂದಾಗ ನೆಕ್ಸ್ಟಿಗೆ ತೊಗೊಳ್ತೀವಿ. ನಾವು ಕ್ಲಾಸ್ ಇಂಟರ್ವಲ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಕ್ಲಾಸ್ ಇಂಟರ್ವಲ್ ಈಕ್ವಲ್ಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಈಗ ಇಲ್ಲಿ 10 to 10 - 0 ಅಂದರೆ ಕ್ಲಾಸ್ ಇಂಟರ್ವಲ್ 10 ಆಗುತ್ತೆ. ಇಲ್ಲೇನಾಗುತ್ತೆ, 9 - 0 ಅಂದರೆ ಕ್ಲಾಸ್ ಇಂಟರ್ವಲ್ 9 ಆಗುತ್ತೆ. ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ನಿಮಗೆ ಗೊತ್ತಾಗಬೇಕು, ಇಲ್ಲಿ ಕ್ಲಾಸ್ ಇಂಟರ್ವಲ್ ಏನಿರುತ್ತೋ ಅಷ್ಟು ವ್ಯಾಲ್ಯೂಸ್ನ ನಾವು ಆಯಾ ಕ್ಲಾಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಈಗ ಇಲ್ಲಿ ನಾವು 10 ವ್ಯಾಲ್ಯೂಸ್ ಕನ್ಸಿಡರ್ ಮಾಡ್ತೀವಿ, 0 to 9 10 ವ್ಯಾಲ್ಯೂಸ್ ಬರುತ್ತೆ, ಇಲ್ಲೂ 0 to 9, ಆದರೆ ಇಲ್ಲಿ ನಮಗೆ ಕ್ಲಾಸ್ ಇಂಟರ್ವಲ್ 9 ಬರುತ್ತೆ. ಹಾಗಾಗಿ ನಾವು ಫಾರ್ಮುಲಾ ಅಪ್ಲೈ ಮಾಡುವಾಗ ನಮಗೆ L1 L2 ಎಲ್ಲ ಬೇಕಲ್ಲ, ಹೌದಲ್ಲ. ಹಾಗಾಗಿ ಈವನ್ ನೀವು ಅರ್ಥಮೆಟಿಕ್ ಮೀನ್ ತೊಗೊಂಡ್ರೂ ಅಲ್ಲಿ ನಾವು ಸಿ ಅಂತ ಏನು ತೊಗೊಳ್ತೀವೋ ಅದು ಕಾಮನ್ ಕ್ಲಾಸ್ ಇಂಟರ್ವಲ್, ಅಲ್ಲೂ ನಮಗೆ ಬೇಕಾಗತ್ತೆ, ಹೌದಲ್ಲ. ಹಾಗಾಗಿ ನಾವು ಹೀಗೆ ಇನ್ಕ್ಲೂಸಿವ್ ಮೆಥಡ್ ಕೊಟ್ಟರೆ ನಾವು ಅದನ್ನು ಎಕ್ಸ್ಕ್ಲೂಸಿವ್ ಮೆಥಡ್ಗೆ ಕನ್ವರ್ಟ್ ಮಾಡಿಕೊಡ್ತೀವಿ. ಕನ್ವರ್ಟ್ ಮಾಡೋದು ನಾನು ಪ್ರೊಸೀಜರ್ ನಿಮ್ಗೆ ಹೇಳಿದ್ದೀನಿ, ಏನಿಲ್ಲ. ಇವೆರಡರ ಮಧ್ಯದಲ್ಲಿ ಎಷ್ಟು ನಾವು ಇದನ್ನು ಜಂಪ್ ಅಂತ ಹೇಳ್ತೀವಿ, ಇದು ಎಷ್ಟು ಇದೆ ಅಂತ ನೋಡ್ಕೊಳ್ಬೇಕು. ಅಂದರೆ ಅಪ್ಪರ್ ಲಿಮಿಟ್ ಆಫ್ ಪ್ರೀವಿಯಸ್ ಕ್ಲಾಸು ಆ್ಯಂಡ್ ಇಮಿಡಿಯೇಟ್ ಲೋಯರ್ ಲಿಮಿಟ್ ಆಫ್ ಇಮಿಡಿಯೇಟ್ ನೆಕ್ಸ್ಟ್ ಕ್ಲಾಸು. ಈಗ ಇಲ್ಲಿ ಜಂಪ್ ಎಷ್ಟಿದೆ, 1 1 ಇದೆ. ಈ ಏನು ಜಂಪ್ ಇರೋದೋ ಅದರಲ್ಲಿ ಹಾಫನ್ನು ತೊಗೊಳ್ಬೇಕು, 0.5 ತೊಗೊಂಡು ಈ ಲೋಯರ್ ಲಿಮಿಟ್ಟಿಂದ 0.5ನ ಸಬ್ಟ್ರ್ಯಾಕ್ಟ್ ಮಾಡಬೇಕು, ಅಪ್ಪರ್ ಲಿಮಿಟಿಗೆ 0.5ನ ಆ್ಯಡ್ ಮಾಡಬೇಕು, ಅಷ್ಟೇ.
ಈಗ 0 ಬಂದರೆ ಹೇಗೆ ಸಬ್ಟ್ರ್ಯಾಕ್ಟ್ ಮಾಡೋದು ಅಂದರೆ 0 ಮೈನಸ್ 0.5 ಅಂದರೆ ನಿಮಗೆ -0.5ಇಂದನೇ ಸ್ಟಾರ್ಟ್ ಆಗುತ್ತೆ. -0.5 to 9 ಹೀಗೆ ಸ್ಟಾರ್ಟ್ ಆಗುತ್ತೆ. ಸಾರಿ 9.5 ಅಪ್ಪರ್ ಲಿಮಿಟ್ ಏನಾಗುತ್ತೆ 9 + 0.5. ಓಕೆ, ಆಗ ನೀವು ಕ್ಲಾಸ್ ಇಂಟರ್ವಲ್ನ ಹೇಗೆ ತೊಗೊಳ್ಳೋದು ಅಂದರೆ ಕ್ಲಾಸ್ ಇಂಟರ್ವಲ್ ಈಕ್ವಲ್ಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್, ಅದೇ ಫಾರ್ಮುಲಾ ತೊಗೊಳ್ತೀರಾ. ಅಪ್ಪರ್ ಲಿಮಿಟ್ ಎಷ್ಟಿದೆ 9.5 ಇದೆ, ಮೈನಸ್ ಲೋಯರ್ ಲಿಮಿಟ್ ಇದೆ -0.5. ಆಗೇನಾಗುತ್ತೆ 9.5 ಮೈನಸ್ ಇಂಟು ಮೈನಸ್ ಏನಾಗುತ್ತೆ 0.5 ಬಿಕಾಸ್ 0.5. ಆಗ ಕ್ಲಾಸ್ ಇಂಟರ್ವಲ್ ಏನಾಯಿತು 10 ಆಯಿತು. ಹೌದಲ್ಲ, ಹೀಗೆ ತೊಗೊಳ್ಬೇಕು. ಇದು ಇಲ್ಲಿ ಇನ್ ಕೇಸ್ 1 ಬದಲು 2 ಜಂಪ್ ಇತ್ತು, ಅದರಲ್ಲಿ 2 ಜಂಪ್ ಇದ್ದರೆ 2ನಲ್ಲಿ ಆಫ್ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ 1 ಬರುತ್ತೆ. ಇಲ್ಲಿ ಏನು ಮಾಡಬೇಕಾಗ ಲೋಯರ್ ಲಿಮಿಟಿಂದ 1ನ ಸಬ್ಟ್ರ್ಯಾಕ್ಟ್ ಮಾಡಿ ಅಪ್ಪರ್ ಲಿಮಿಟಿಗೆ 1ನ ಆ್ಯಡ್ ಮಾಡ್ತಾ ಹೋಗಿ ಆಟೋಮೆಟಿಕ್ಕಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇದು ಎಕ್ಸ್ಕ್ಲೂಸಿವಿಂದ ಇನ್ಕ್ಲೂಸಿವಿಂದ ಎಕ್ಸ್ಕ್ಲೂಸಿವ್ಗೆ ಕನ್ವರ್ಟ್ ಮಾಡ್ಕೊಳ್ಳೋವಂಥದ್ದು. ಇನ್ನೊಂದು ನಿಮಗೆ ಮಿಡ್ ವ್ಯಾಲ್ಯೂಸ್ ಕೊಡ್ತಾರೆ. ಇಲ್ಲಿ ಕ್ಲಾಸಸ್ ಕೊಡೋದ್ರ ಬದಲಾಗಿ ಮಿಡ್ ವ್ಯಾಲ್ಯೂಸ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಮಿಡ್ ವ್ಯಾಲ್ಯೂಸ್ ನಿಮಗೆ ಹೀಗೆ ಕೊಡ್ಬೋದು. ಮಿಡ್ ವ್ಯಾಲ್ಯೂಸ್ 5, 10 ಅಥವಾ ಹೀಗೆ 15 ತಗೊಳ್ಳಿ, ಈಸಿಯಾಗುತ್ತೆ. 5, 15, 25, 35, 45, 55 ಹೀಗೆ ಕೊಟ್ಕೊಂಡು ಹೋದ್ರು ಅಂತ ಇಟ್ಕೊಳ್ಳಿ. ಇಲ್ಲಿ ನಿಮಗೆ ಅರ್ಥಮೆಟಿಕ್ ಮೀನ್ ಆದರೆ ತೊಂದರೆ ಇಲ್ಲ, ನಮಗೆ ಕ್ಲಾಸಸ್ ಬೇಕಾಗೇ ಇಲ್ಲ. ಯಾಕೆಂದರೆ ನಾವು ಫಸ್ಟ್ ಸ್ಟೆಪ್ಪೇ ನಾವು ಏನು ಮಾಡ್ತೀವಿ ಮಿಡ್ ವ್ಯಾಲ್ಯೂಸ್ ತೊಗೊಳ್ತೀವಿ. ನಿಮಗೆ ಒಂದು ಸ್ಟೆಪ್ ಸುಲಭ ಆಯಿತು ಅಂದ್ಕೊಳ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು ಅರ್ಥಮೆಟಿಕ್ ಮೀನ್ನ. ಕ್ಲಾಸಸ್ ನಮಗೆ ಅವಶ್ಯಕತೆ ಬರೋದೇ ಇಲ್ಲ. ಓಕೆ, ಆದರೆ ಯಾಕೆ ಅಲ್ಲಿ ಕ್ಲಾಸ್ ಇಂಟರ್ವಲ್ ಹೇಗೆ ಗೊತ್ತು ಮಾಡ್ಕೊಳ್ತೀರಾ ಕ್ಲಾಸಸ್ ಇಲ್ಲದೆ? ಫಾರ್ಮುಲಾ ಏನು ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಅಂತ ನಿಮಗೆ ಡೌಟ್ ಬಂದರೆ ಇಲ್ಲಿ ಮಿಡ್ ವ್ಯಾಲ್ಯೂಸು ಒಂದರಿಂದ ಇನ್ನೊಂದಕ್ಕೆ ಏನು ಇಂಕ್ರಿಮೆಂಟ್ ಇದೆಯೋ ಅದೇ ಕ್ಲಾಸ್ ಇಂಟರ್ವಲ್ ಆಗಿರುತ್ತೆ. ಕಾಮನ್ ಕ್ಲಾಸ್ ಇಂಟರ್ವಲ್ ಇದ್ದಾಗ ಅಲ್ಲಿ ಇದು ಒಂದರಿಂದ ಇನ್ನೊಂದಕ್ಕೆ ಏನು ಜಂಪ್ ಇರುತ್ತಾ ಇಂಕ್ರಿಮೆಂಟ್ ಇರುತ್ತಾ ಅದೇ ಕ್ಲಾಸ್ ಇಂಟರ್ವಲ್. 15 - 5, 25 - 15, 35 - 25, 55 - 45 ಎಲ್ಲ ಕಡೆ 10, 10 ಇದೆ. ಅಲ್ಲಿ ಕ್ಲಾಸ್ ಇಂಟರ್ವಲ್ ಕಾಮನ್ ಇಲ್ಲದೇ ಇದ್ದಾಗ ಆ ಪ್ರಾಬ್ಲಮ್ ಬರುತ್ತೆ. ಇಲ್ಲಿ ಸ್ಟೆಪ್ ಡಿವಿಯೇಷನ್ ಮೆಥಡ್, ಇಲ್ಲಿ ಕ್ಲಾಸ್ ಇಂಟರ್ವಲ್ ಇಲ್ಲಿ ಇಂಕ್ರಿಮೆಂಟ್ ಕಾಮನ್ ಇತ್ತು ಮಿಡ್ ವ್ಯಾಲ್ಯೂ ಅಂದರೆ ಅದೇ ಕ್ಲಾಸ್ ಇಂಟರ್ವಲ್. ಓಕೆ, ಈಗ ನಾವು ಇದನ್ನು ಮೀಡಿಯನ್, ಮೋಡ್ ಮತ್ತು ಕ್ವಾರ್ಟೈಲ್ಸ್ ಮಾಡುವಾಗ ನಮಗೆ L1, L2 ಬೇಕು. ಹಾಗಾಗಿ ನಾವು ಕ್ಲಾಸಸ್ಸಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಆಗ ಏನು ಮಾಡಬೇಕು ಇವುಗಳದ್ದು ಇಂಕ್ರಿಮೆಂಟ್ ಸಕ್ಸೀಡಿಂಗ್ ಮಿಡ್ ವ್ಯಾಲ್ಯೂ ಆ್ಯಂಡ್ ಪ್ರಿಸೀಡಿಂಗ್ ಮಿಡ್ ವ್ಯಾಲ್ಯೂ ಡಿಫ್ರೆನ್ಸ್ ಏನಿದೆಯೋ ಅದನ್ನು ನೋಡ್ಕೊಳ್ಳಿ. ಇಲ್ಲಿ ಎಲ್ಲ ಕಡೆ ಏನಿದೆ 10 ಇದೆ, ಅದೇ ಕ್ಲಾಸ್ ಇಂಟರ್ವಲ್. ಕ್ಲಾಸ್ ಇಂಟರ್ವಲ್ ಈಕ್ವಲ್ಸ್ 10. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಕ್ಲಾಸ್ ಇಂಟರ್ವಲ್ಲದು ಅರ್ಧ ಭಾಗ ತೊಗೊಳ್ಬೇಕು. ಈಗ 10 ಕ್ಲಾಸ್ ಇಂಟರ್ವಲ್ ಇದೆ ಅಂದರೆ ಅದರದ್ದು ಅರ್ಧ ಭಾಗ ಏನಾಗುತ್ತೆ 5 ಆಗುತ್ತೆ. ಹೌದಲ್ಲ, ನೆಕ್ಸ್ಟು ನಮಗೆ ಇದು ಮಿಡ್ ವ್ಯಾಲ್ಯೂ. ಮಿಡ್ ವ್ಯಾಲ್ಯೂ ಏನು ಅಂದ್ರೇನು ಆವ್ರೇಜ್ ಆಫ್ 2 ಲಿಮಿಟ್ಸ್, ಅಪ್ಪರ್ ಲಿಮಿಟ್ ಮತ್ತು ಲೋಯರ್ ಲಿಮಿಟ್ ಆವ್ರೇಜ್ ಆಗಿರುತ್ತೆ. ಈಗ ಲೋಯರ್ ಲಿಮಿಟ್ ಬೇಕು ಅಂದರೆ ಈ ಮಿಡ್ ವ್ಯಾಲ್ಯೂ ಏನಿದೆಯೋ ಅದರಿಂದ ಈ 5 ಯಾವುದು ಕ್ಲಾಸ್ ಇಂಟರ್ವಲ್ದು ಅರ್ಧ ಭಾಗ, ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಿ. ಅಪ್ಪರ್ ಲಿಮಿಟ್ ಬೇಕು ಅಂದರೆ ಮಿಡ್ ವ್ಯಾಲ್ಯೂಗೆ ಈ 5 ಆಫ್ ಕ್ಲಾಸ್ ಇಂಟರ್ವಲ್ ಏನಿದೆಯೋ ಅದನ್ನು ಆ್ಯಡ್ ಮಾಡಿ. ಅಂದರೆ ಈಗ 5 - 5 ಅಂದರೆ ಏನಾಗುತ್ತೆ 5 - 5 ಅಂದರೆ ಏನಾಗುತ್ತೆ 0 ಆಗುತ್ತೆ. 5 + 5 10, ಲೋಯರ್ ಲಿಮಿಟ್ 0, ಅಪ್ಪರ್ ಲಿಮಿಟ್ 10. ನೆಕ್ಸ್ಟ್ 15 - 5 10, 15 + 5 20. ಈಗ ಒಂದು ಸರಿ ನೀವು 1 ಕ್ಲಾಸ್ ತೊಗೊಂಡ್ರು ಸಾಕು, ಇಲ್ಲ 2 ಕ್ಲಾಸ್ ತೊಗೊಳ್ಳಿ. ನೆಕ್ಸ್ಟು ಇದು ಎಕ್ಸ್ಕ್ಲೂಸಿವ್ ಮೆಥಡಲ್ಲಿರುತ್ತೆ. ನೀವು ನೆಕ್ಸ್ಟು ಕ್ಲಾಸ್ ಇಂಟರ್ವಲ್ 30 ಇದೆ, ಕ್ಲಾಸ್ ಇಂಟರ್ವಲ್ 10 ಇದೆ. 10, 10 ಆ್ಯಡ್ ಮಾಡ್ತಾ ಹೋದರೆ 30 to 40, 40 to 50, 50 to 60. ಲಾಸ್ಟ್ ಒಂದು ಮತ್ತೆ ಚೆಕ್ ಮಾಡಿ. 55 ಮಿಡ್ ವ್ಯಾಲ್ಯೂ ಇದೆ. 55 - 5 50, 55 + 5 60. ಕ್ಲಾಸ್ ಮಿಡ್ ವ್ಯಾಲ್ಯೂ ಕೊಟ್ಟರೆ ಹೀಗೆ ಕ್ಲಾಸಸ್ಗೆ ಕನ್ವರ್ಟ್ ಮಾಡಿಕೊಂಡು ನೆಕ್ಸ್ಟು ಪ್ರೊಸೀಡ್ ಆಗಬೇಕು. ಓಕೆ, ಇದಿಷ್ಟು ನಿಮಗೆ. ಇಲ್ಲಿ ಇನ್ನೊಂದು ಮಿಸ್ಲೇನಿಯಸ್ ಪ್ರಾಬ್ಲಮ್ಸಲ್ಲಿ ಬಂದರೆ
ಯೂಸ್ವಲ್ಲಾಗಿ ಅಲ್ಲಿ BCom ಕ್ವಶನ್ ಪೇಪರಲ್ಲಿ ನಾನು ನೋಡಿಲ್ಲ, ಕೆಲವು ಟೈಮ್ BBAನಲ್ಲಿ ಕೊಟ್ಟಿದ್ದಾರೆ. ರಾಂಗ್ ಅರ್ಥಮೆಟಿಕ್ ಮೀನ್ ಕೊಟ್ಬಿಟ್ಟು ಅದನ್ನು ಕರೆಕ್ಟ್ ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ಬೋದು. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಅರ್ಥಮೆಟಿಕ್ ಮೀನ್ ಕೊಟ್ಟಿರ್ತಾರೆ, ಅಂದರೆ ಎಕ್ಸ್ ಬಾರ್ ಕೊಟ್ಟಿರ್ತಾರೆ. ಈಗ ಎಕ್ಸ್ ಬಾರ್ ಅವರೇನೋ ಒಂದು 45 ಅಂತ ಕೊಟ್ಟಿರ್ಬೋದು. ಆಮೇಲೆ ಮುಂದಕ್ಕೆ ಏನು ಹೇಳಿರ್ತಾರೆ ಅಂದರೆ, ಯಾವುದೋ ಒಂದು ವ್ಯಾಲ್ಯೂನ ಅವರು, ಅಂದರೆ ಈಗ ಅವರು 50 ಅಂತ ತೊಗೊಳ್ಬೇಕಿತ್ತು, ಇದು ಕರೆಕ್ಟ್ ವ್ಯಾಲ್ಯೂ, ಆದರೆ ತಪ್ಪಾಗಿ ಅದನ್ನು 15 ಅಂತ ತೊಗೊಂಡಿದ್ದಾರೆ. ಈಗ ನೀವು ಅದನ್ನು ಕರೆಕ್ಟ್ ಮಾಡಿ ಅಂತ ಕೇಳ್ಬೋದು, ಕರೆಕ್ಟ್ ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ಬೋದು. ಆಗ ನಾವು ಏನು ಮಾಡಬೇಕು ಅಂದರೆ, ಈಗ ಅಲ್ಲಿ ನಾವು ಫಸ್ಟು ಡಾಟಾ ನಾಟ್ ಕ್ಲಾಸಿಫೈಡ್ ಫಾರ್ಮುಲಾನೇ ಅಪ್ಲೈ ಮಾಡ್ಕೋಬೇಕು. ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಅಲ್ಲಿ ನಿಮಗೆ ಎನ್ ಅಬ್ಸರ್ವೇಷನ್ಸು ಎಷ್ಟು ಅಂತ ಕೊಟ್ಟಿರ್ತಾರೆ. ಓಕೆ, ಆಗ ಇಲ್ಲಿ ಎಕ್ಸ್ ಬಾರ್ ಇಂಟು ಎನ್ ನಮಗೇನಾಗುತ್ತೆ, ಸಿಗ್ಮಾ ಎಕ್ಸ್ ಆಗುತ್ತೆ. ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಆಗೋದಲ್ಲ. ಇದನ್ನು ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿದ್ರೆ ಡಿವಿಷನ್ ಹೇಗನ್ನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ. ಎಕ್ಸ್ ಬಾರ್ ಇಂಟು ಎನ್ ತೊಗೊಂಡ್ರೆ ಸಿಗ್ಮಾ ಎಕ್ಸ್ ಆಗುತ್ತೆ. ಅದು ಕರೆಕ್ಟ್ ಎಕ್ಸ್ ಬಾರ್ ಅಲ್ಲ, ಸಿಗ್ಮಾ ಎಕ್ಸ್ ಅಲ್ಲ. ಯಾಕೆಂದರೆ ಇದು ವ್ಯಾಲ್ಯೂ ತಪ್ಪು ತೊಗೊಂಡಿದ್ದಾರೆ, ಅದು ಇನ್ಕರೆಕ್ಟ್ ಸಿಗ್ಮಾ ಎಕ್ಸ್ ಆಗುತ್ತೆ. ಆ ಇನ್ಕರೆಕ್ಟ್ ಸಿಗ್ಮಾ ಎಕ್ಸಿಗೆ ಕ್ಯಾಲ್ಕುಲೇಟ್ ಮಾಡಿರ್ತಿರೋ ಎನ್ನು ಕೊಟ್ಟಿರ್ತಾರೆ. ಈಗ ಎನ್ ಒಂದು 10 ಅಂತ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಓಕೆ, ಈಗ ಏನು ಮಾಡೋದು, ಎಕ್ಸ್ ಬಾರ್ ಇಂಟು ಎನ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್. ಓಕೆ, ಇಲ್ಲಿ ಎಕ್ಸ್ ಬಾರ್ ಎಷ್ಟು ಕೊಟ್ಟಿದ್ದಾರೆ, 45 ಅಂತ ಕೊಟ್ಟರೆ, ಎನ್ 10 ಕೊಟ್ಟಿದ್ದಾರೆ, ಸಿಗ್ಮಾ ಎಕ್ಸ್ ಎಷ್ಟಾಗುತ್ತೆ, 450 ಆಗುತ್ತೆ. ಆಯಿತಾ? ಇದು ಆ್ಯಕ್ಚುಲಿ ಇನ್ಕರೆಕ್ಟ್ ಆರ್ ರಾಂಗ್ ಸಿಗ್ಮಾ ಎಕ್ಸ್. ಯಾಕೆಂದರೆ ಇವರು ಕರೆಕ್ಟ್ ವ್ಯಾಲ್ಯೂ ಎಷ್ಟು ತೊಗೋಬೇಕಿತ್ತು, 50 ತೊಗೊಳ್ಬೇಕಿತ್ತು, ಆದರೆ 15 ತೊಗೊಂಡಿದ್ದಾರೆ. ಈಗ ನಮಗೆ ಕರೆಕ್ಟ್ ಸಿಗ್ಮಾ ಎಕ್ಸ್ ಬರಬೇಕಂದ್ರೆ ಏನು ಮಾಡಬೇಕು, ಇನ್ಕರೆಕ್ಟ್ ಸಿಗ್ಮಾ ಎಕ್ಸ್ ಏನಿದೆ 450, ಅದಕ್ಕೆ 50ನ ಆ್ಯಡ್ ಮಾಡಿ, ಈ 50ನ ಸಬ್ಟ್ರ್ಯಾಕ್ಟ್ ಮಾಡಿ. ಇದು ತಪ್ಪಾಗಿ ಸೇರಿಕೊಂಡಿದೆ 15, ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಕರೆಕ್ಟ್ ಇದ್ದಿದ್ದೆಷ್ಟು, 50. ಹೌದಲ್ಲ? ಈಗ ಇದ್ದದ್ದು ಇವೆರಡು 500 ಮೈನಸ್ 15 ಅಂದರೆ 485 ಡಿವೈಡೆಡ್ ಬೈ 10 ಅಂದರೆ 48.5 ಬರುತ್ತೆ. ಅದು ಕರೆಕ್ಟ್ ಅರ್ಥಮೆಟಿಕ್ ಮೀನ್. ಹಾಗೆ ಅದನ್ನು ಒಂದು 3 ಮಾರ್ಕ್ಸಿಗೂ ಕೇಳ್ಬೋದು. ಓಕೆ, ದಿಸ್ ಆರ್ ರಿಗಾರ್ಡಿಂಗ್. ನಿಮಗೆ ಅಲ್ಲಿ ಮಿಸ್ಲೇನಿಯಸ್ ಪ್ರಾಬ್ಲಮ್ಸಲ್ಲಿ ಇನ್ನೂ ಸ್ವಲ್ಪ ಕವರ್ ಮಾಡಿದ್ದೀನಿ ನಾನು. ಮಿಸ್ಸಿಂಗ್ ಫ್ರೀಕ್ವೆನ್ಸೀಸ್, ಮಿಸ್ಸಿಂಗ್ ವೇರಿಯಬಲ್ಸ್ ಫೈಂಡ್ ಔಟ್ ಮಾಡೋ ಅಂಥದ್ದು, ಮತ್ತು ಓಪನ್ ಎಂಡ್ ಕ್ಲಾಸಸ್ಸು, ಅದೆಲ್ಲ ನಿಮಗೆ BCom BBAಗೆ ಏನಿರಲಿ ಡಿಗ್ರಿ ಕೇಳೋದಿಲ್ಲ. ಅದನ್ನು MCom ಅಥವಾ MBAನವರಿಗೆ ಹಾಗೆ ಕೇಳ್ಬೋದು. ಅಲ್ಲಿ ಅವರೆಲ್ಲ ಅಲ್ಲಿ ವೀಡಿಯೋಸ್ ಇಂಗ್ಲೀಷಲ್ಲಿ ಏನಿದೆಯೋ ಅದನ್ನು ಅವರು ಫಾಲೋ ಮಾಡ್ಕೊಳ್ತಾರೆ. ಈಗ ನಿಮ್ಮಗಳಿಗೆ ಡಿಗ್ರಿನವ್ರಿಗೆ ಯಾರು ಸ್ವಲ್ಪ ಕನ್ನಡದಲ್ಲಿ ನಮಗೆ ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರು, ಅವರಿಗೋಸ್ಕರ ನಾನು ಇದನ್ನೊಂದು ಸರಿ ಹೀಗೆ ಜಸ್ಟು ನಾನು ಸಮ್ಮಪ್ ಮಾಡೀನಿ. ಡೀಟೇಲಾಗಿ ಮತ್ತೆ ಕವರ್ ಮಾಡ್ಕೋರೆ ಅಷ್ಟೇ ವೀಡಿಯೋಸ್ ಬೇಕು. ಈಗ ನೀವೇನು ಮಾಡಬೇಕಂತ ಹೇಳಿದ್ರೆ, ಫಸ್ಟ್ ಒಂದು ಸರಿ ಆ ವೀಡಿಯೋಸ್ ಎಲ್ಲವೂ ಒಂದು ಸರಿ ನೀವು ವಾಚ್ ಮಾಡಬೇಕು. ಅದಾದಮೇಲೆ ಈಗ ಏನು ಸಮ್ಮಪ್ ಮಾಡಿದ್ದೀನೋ ಇದನ್ನು ಒಂದು ಸರಿ ವಾಚ್ ಮಾಡಿ, ಮತ್ತೆ ವಾಪಸ್ ಮತ್ತೆ ಅದನ್ನು ಇನ್ನೊಂದು ಸರಿ ವಾಚ್ ಮಾಡಿದ್ರೆ ಐ ಥಿಂಕ್ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು.